ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಪ್ರಥಮ PUC ಅಭ್ಯಾಸ ಮಾಡ್ತಿರ್ತಕ್ಕಂತಹ ಶಿಕ್ಷಣಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಕಲಿಕೆ ಮೂರನೇ ಪಾಠ. ಈ ಪಾಠದಲ್ಲಿ ಬರ್ತಕ್ಕಂಥ ಕಲಿಕಾ ಸಿದ್ಧಾಂತಗಳು ಈ ಭಾಗವನ್ನು ಇವತ್ತಿನ ಈ ಒಂದು ಅವಧಿಯಲ್ಲಿ ನಾನು ನಿಮಗೆ ವಿವರಣೆಯನ್ನು ನೀಡ್ತಾ ಇದ್ದೇನೆ. ನಾನು ಚಂದ್ರಕಾಂತ್ ಕಮ್ಮಾರ್, ಬಾಲಕಿಯರ ಪದವಿ ಪೂರ್ವ ಕಾಲೇಜು, ಹಾವೇರಿ. ಕಲಿಕೆ ಪಾಠದಲ್ಲಿ ಹಿಂದಿನ ಒಂದು ಅವಧಿಯಲ್ಲಿ ನೀವು ಕಲಿಕೆಯ ಅರ್ಥ, ಅದರ ಲಕ್ಷಣಗಳು, ಕಲಿಕೆಯ ಪ್ರಕ್ರಿಯೆ, ಅದರ ಜೊತೆಗೆ ಜ್ಞಾನೇಯವರ ಕಲಿಕಾ ವಿಧಗಳನ್ನು ಕುರಿತು ತಿಳಿದುಕೊಂಡಿದ್ದೀರಿ. ಅದರ ಮುಂದಿನ ಹಂತ ಕೆಲವು ಕಲಿಕಾ ಸಿದ್ಧಾಂತಗಳು, ಅಂದರೆ ಕಲಿಕೆ ಹೇಗೆ ಆಗ್ತದೆ, ಒಂದು ವಿಚಾರವನ್ನು, ಸಂಗತಿಯನ್ನು, ಕೌಶಲ್ಯಗಳನ್ನು ನಾವು ಹೇಗೆ ಅರಿತುಕೊಳ್ತೇವೆ, ಅದು ಹೇಗೆ ನಮ್ಮ ಮನಸ್ಸಿನಲ್ಲಿ ಗ್ರಹಿಕೆ ಆಗ್ತದೆ ಅನ್ನೋದರ ಕುರಿತು ಕೆಲವು ಶಿಕ್ಷಣ ತಜ್ಞರು ನೀಡಿರ್ತಕ್ಕಂಥ ಆಯ್ದ ಕಲಿಕಾ ಸಿದ್ಧಾಂತಗಳ ಬಗ್ಗೆ ಈ ಭಾಗದಲ್ಲಿ ನಾವು ಅಭ್ಯಾಸ ಮಾಡ್ತೇವೆ. ನಿಮ್ಮ ಅಧ್ಯಯನಕ್ಕೆ ಬೋರ್ಡ್ ಮೇಲೆ ನಿಮಗೆ ಕಾಣಿಸ್ತಿರುವಂತೆ 5 ಕಲಿಕಾ ಸಿದ್ಧಾಂತಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೋಬೇಕು. ವಿದ್ಯಾರ್ಥಿಗಳೇ, ನಿಮಗೆ ನೆನಪಿರಲಿ, ಈ ಒಂದು ಸಿದ್ಧಾಂತಗಳಲ್ಲಿ ಮುಖ್ಯವಾಗಿ ಆ ಸಿದ್ಧಾಂತದ ಹೆಸರು ಏನು, ಆ ಸಿದ್ಧಾಂತದ ಒಂದು ಸಾರಾಂಶ ಏನು, ವಿಷಯಗಳನ್ನು ಮುಖ್ಯವಾಗಿ ಅದು ಒತ್ತು ಕೊಟ್ಟು ಹೇಳ್ತದೆ. ಜೊತೆಗೆ ಆ ಸಿದ್ಧಾಂತದ ಪ್ರತಿಪಾದಕರು ಯಾರು ಅನ್ನೋದನ್ನ ಸರಿಯಾಗಿ ನೀವು ಅಧ್ಯಯನ ಮಾಡ್ಕೊಳ್ರಿ, ಕೇಳಿ ತಿಳ್ಕೊಳ್ರಿ. ಪರೀಕ್ಷಾ ದೃಷ್ಟಿಯಿಂದ ಪ್ರಶ್ನೆಗಳೂ ಕೂಡ ಅದೇ ರೀತಿ ನಿಮಗೆ ನಿರೀಕ್ಷಿತವಾಗಿರ್ತವೆ. ಹಾಗಾದ್ರೆ ಮೊದಲನೇ ಒಂದು ಕಲಿಕಾ ಸಿದ್ಧಾಂತ ಜ್ಞಾನಾತ್ಮಕ ವಿಕಾಸದ ಹಂತಗಳು, ಅಥವಾ ಇದನ್ನ ವಿಕಾಸಾತ್ಮಕ ಕಲಿಕಾ ಒಂದು ಸಿದ್ಧಾಂತ ಅಂತಾನೂ ಕರೀತಾರೆ. ಇದರ ಪ್ರತಿಪಾದಕರು ಜೀನ್ ಪಿಯಾಜೆ ಅಂತಕ್ಕಂಥವ ಈ ಸಿದ್ಧಾಂತವನ್ನ ಕೊಟ್ಟಂತಹ ವ್ಯಕ್ತಿ. ಎರಡನೇ ಒಂದು ಸಿದ್ಧಾಂತ ಅನ್ವೇಷಣಾ ಕಲಿಕಾ ಸಿದ್ಧಾಂತ, ಡಿಸ್ಕವರಿ ಲರ್ನಿಂಗ್ ಥಿಯರಿ ಅಂತ ಕರಿತೇವೆ. ಇದರ ಪ್ರತಿಪಾದಕರು ಬ್ರೂನರ್ ಅಂತ ಹೇಳಿ. ಮೂರನೇ ಕಲಿಕಾ ಸಿದ್ಧಾಂತ ಪ್ರಭುತ್ವ ಕಲಿಕಾ ಸಿದ್ಧಾಂತ, ಮಾಸ್ಟರಿ ಲರ್ನಿಂಗ್ ಥಿಯರಿ ಅಂತ ಕರಿತೇವೆ. BS ಬ್ಲೂಮ್ ಇದರ ಪ್ರತಿಪಾದಕರು. ಹಾಗೇನೆ ವೀಕ್ಷಣಾ ಕಲಿಕಾ ಸಿದ್ಧಾಂತ, ಅಬ್ಸರ್ವೇಷನಲ್ ಲರ್ನಿಂಗ್ ಥಿಯರಿ ಅಂತ ಇದೆ. ಇದರ ಪ್ರತಿಪಾದಕರು ಆಲ್ಬರ್ಟ್ ಬಂಡೂರಾ. ಕೊನೆಯದಾಗಿ ಕಲಿಕೆಯ ರಚನಾತ್ಮಕವಾದ, ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಟು ಲರ್ನಿಂಗ್ ಅಂತ ಇದೆ. ಇವಿಷ್ಟು ಅಂಶಗಳನ್ನ ಇವತ್ತಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ತಾ ಹೋಗ್ತೀವಿ. ಮೊದಲನೇ ಒಂದು ಸಿದ್ಧಾಂತವನ್ನ ಪ್ರಥಮವಾಗಿ ನಾವು ನೋಡ್ತಾ ಹೋಗೋಣ. ಕಲಿಕೆಯ ವಿಕಾಸಾತ್ಮಕ ಸಿದ್ಧಾಂತ, ಅಥವಾ ಇದನ್ನ ಜ್ಞಾನಾತ್ಮಕ ವಿಕಾಸದ ಹಂತಗಳು ಅಂತಾನೂ ಕರಿತೀವಿ. ಜೀನ್ ಪಿಯಾಜೆ ಈ ಸಿದ್ಧಾಂತದ ಪ್ರತಿಪಾದಕ. ಈ ಸಿದ್ಧಾಂತದ ಒಂದು ಸಾರಾಂಶವನ್ನ ನಾವು ಹೇಳೋದಾದ್ರೆ, ಮಗುವಿನಲ್ಲಿ ಆತನ ವಿವಿಧ ವಯೋಮಾನದ ಹಂತಗಳಲ್ಲಿ ಜ್ಞಾನ ಹೇಗೆ ವಿಕಾಸ ಆಗ್ತದೆ, ಅವ ಈ ಜಗತ್ತಿನ ಅರಿವನ್ನ ಹೇಗೆ ಗ್ರಹಿಸ್ತಾನೆ ಅನ್ನೋದನ್ನ ಜೀನ್ ಪಿಯಾಜೆ ತನ್ನ ಈ ಸಿದ್ಧಾಂತದಲ್ಲಿ ವಿವರಿಸುವ ಪ್ರಯತ್ನ ಮಾಡ್ತಾನೆ. ಆತ ತನ್ನ ಈ ಜ್ಞಾನಾತ್ಮಕ ವಿಕಾಸದ ಹಂತಗಳ ವಿವರಣೆಗೆ 4 ಪ್ರಮುಖ ಹಂತಗಳನ್ನ ಆತ ಗುರುತಿಸ್ತಾನೆ. ಮೊದಲನೇದ್ದು ಸಂವೇದನಾ ಗತಿ ಹಂತ, ಸೆನ್ಸರಿ ಮೋಟಾರ್ ಸ್ಟೇಜ್ ಅಂತ ಕರಿತೇವೆ. ಮಗು ಹುಟ್ಟಿಂದ ಆರಂಭದ 2 ವರ್ಷಗಳ ಅವಧಿಯನ್ನ ಈತ ಸಂವೇದನಾ ಗತಿ ಹಂತ ಅಂತ ಕರೀತಾನೆ. ಈ ಹಂತದಲ್ಲಿ ಜ್ಞಾನ ಹೇಗೆ ವಿಕಾಸ ಆಗ್ತದೆ, ಹುಟ್ಟಿರ್ತಕ್ಕಂಥ ಮಗುವಿಗೆ ಪ್ರತಿಯೊಂದು ಹೊಸದು, ಈ ಪ್ರಪಂಚದ ಒಂದು ಅರಿವು, ಅನುಭವ ಆತನಿಗೆ ಕಡಿಮೆ ಇರೋದ್ರಿಂದ ಈ ಆತನ ಸುತ್ತಮುತ್ತಲು ನಡೀತಕ್ಕಂತಹ ಸಂಗತಿಗಳು, ಘಟನೆಗಳು, ಆ ಪ್ರಚೋದಕಗಳನ್ನ ಆತ ಒಂದೇ ರೂಪದಲ್ಲಿ ಗ್ರಹಿಸ್ತಾ ಇರ್ತಾನೆ. ಅದರ ಕಡೆಗೆ ಏಕಾತ್ಮಕ ಒಂದು ಪ್ರತಿಕ್ರಿಯೆ, ಒಂದೇ ರೂಪದ ಪ್ರತಿಕ್ರಿಯೆಯನ್ನು ಮಗು ಕೊಡ್ತಾ ಇರ್ತದೆ. ಅಂದ್ರೆ ತನಗೆ ನೋವು, ತೊಂದರೆ, ಹಸಿವು ಆದಾಗ ಅಳ್ತಕ್ಕಂಥದ್ದು, ಹಾಗೇನೆ ತನಗೆ ಸಂತೋಷ ಅಥವಾ ಆತನಿಗೆ ಒಂದು ಹಿತಕರವಾದಂತಹ ಅನುಭವಗಳಾದಾಗ ಅದನ್ನ ನಗುವ ಮೂಲಕ ಸಂತೋಷವನ್ನು ವ್ಯಕ್ತಪಡಿಸೋದು. ಹೀಗೆ ಆರಂಭದಲ್ಲಿ ಮಗು ಅಹಂಭಾವನೆಯನ್ನ ಹೆಚ್ಚು ಹೊಂದ್ಕೊಂಡಿದ್ದು, ತನ್ನ ಸುತ್ತಮುತ್ತಲು ಇರತಕ್ಕಂತಹ ಪ್ರಪಂಚದ ಅರಿವುಗಳ ಬಗ್ಗೆ, ಅಲ್ಲಿರ್ತಕ್ಕಂಥ ಮೂರ್ತ ವಸ್ತುಗಳ ಬಗ್ಗೆ ಒಂದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಕ್ಕಂತಹ ಒಂದು ತಿಳುವಳಿಕೆ ಅಥವಾ ಜ್ಞಾನದ ಮಟ್ಟವನ್ನ ಮಗು ಹೊಂದಿರ್ತದೆ. ಹಾಗಾಗಿ ಇದನ್ನೇನಂತ ಕರಿತಾನವ, ಸಂವೇದನಾ ಗತಿ ಹಂತ. ಅಂದ್ರೆ ತನ್ನ ಎದುರಿಗೆ ಇರ್ತಕ್ಕಂತಹ ಸಂಕೇತಗಳಿಗೆ, ಸಂವೇದನೆಗಳಿಗೆ ಒಂದೇ ರೀತಿಯ ಪ್ರತಿಕ್ರಿಯೆ. ಅಂದ್ರೆ ಎಲ್ಲಾ ಪುರುಷರು ಆತನಿಗೆ ಅಪ್ಪ, ಎಲ್ಲ ಹೆಣ್ಣು ಮಕ್ಕಳು ಆತನಿಗೆ ಅಮ್ಮ ಅನ್ನೋ ರೀತಿಯಲ್ಲಿ ಆ ಮಗು ಗ್ರಹಿಸ್ತದೆ. ವ್ಯತ್ಯಾಸಗಳನ್ನು ಗ್ರಹಿಸುವಂತಹ ಒಂದು ತಿಳುವಳಿಕೆ ಆ ಮಗುವಿಗೆ ಬಂದಿರೋದಿಲ್ಲ. ಜ್ಞಾನದ ಬೆಳವಣಿಗೆಯ ಆರಂಭದ ಹಂತ ಅಂತ ಇದನ್ನು ನಾವು ಕರಿಬಹುದು. ಈ ಹಂತದಲ್ಲಿ ಮಗುವಿಗೆ ಅಹಂಭಾವನೆ ಹೆಚ್ಚಿರ್ತದೆ.
ಅಂದ್ರೆ ನಾನು, ನಂದು, ತಾಯಿಯ ಬಗ್ಗೆ, ತನ್ನ ವಸ್ತುವಿನ ಬಗ್ಗೆ ಅತಿಯಾದ ಒಂದು ಅಹಂಭಾವನೆ ಮಗುವಿಗಿರ್ತದೆ. ಮತ್ತೊಬ್ಬರ ಭಾವನೆಗಳನ್ನ, ಅವರ ಆಲೋಚನೆಗಳನ್ನ ಸ್ವೀಕರಿಸೋದಕ್ಕಾಗ್ಲಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಹಂತದಲ್ಲಿ ಮಗು ವಿಫಲವಾಗ್ತಾನೆ. ಇನ್ನ ಎರಡನೇ ಹಂತ ಕಾರ್ಯಪೂರ್ವ ಹಂತ. ಮಗುವಿನ 2ನೇ ವರ್ಷದಿಂದ ಆರಂಭವಾಗಿ 7ನೇ ವರ್ಷಕ್ಕೆ ಕೊನೆಗೊಳ್ತಕ್ಕಂತಹ ಒಂದು ಹಂತವನ್ನ ಕಾರ್ಯಪೂರ್ವ ಹಂತ ಅಂತ ಜೀನ್ ಪಿಯಾಜೆ ಕರೀತಾನೆ. ಈ ಹಂತದಲ್ಲಿ ಮಗು ಹಲವಾರು ಸಾಮರ್ಥ್ಯಗಳನ್ನ ಗ್ರಹಿಸ್ತಾ ಹೋಗ್ತದೆ. ಆತನಿಗೆ 2 ವರ್ಷ ಆಗಿದೆ, ಈಗ ಆತ ಮನೆಯಿಂದ ಸ್ವಲ್ಪ ಹೊರಗೆ ಬರ್ತಾನೆ, ಇತರ ಸ್ನೇಹಿತರು ನೆರೆಹೊರೆಯವರ ಸಂಪರ್ಕಕ್ಕೆ ಬರ್ತಾನೆ, ಆತನಿಗೆ ಭಾಷಾ ಕೌಶಲ್ಯ ಬರ್ತದೆ, ಪದಗಳು, ಆ ವಸ್ತುಗಳಿಗಿರ್ತಕ್ಕಂಥ ಹೆಸರುಗಳು, ಅಂಕಿಗಳನ್ನು ಗುರುತಿಸೋದು, ಅವುಗಳನ್ನು ನಕಲ್ ಮಾಡ್ತಕ್ಕಂಥದ್ದು, ಮತ್ತು ಆ ಒಂದಿಷ್ಟು ಸಂಗತಿಗಳ ಮಧ್ಯೆ ಇರ್ತಕ್ಕಂತಹ ನಿರ್ದಿಷ್ಟ ಸಂಬಂಧವನ್ನ ಆತ ಗುರುತಿಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅವನ ಭಾಷಾ ಕೌಶಲ್ಯದ ಜೊತೆಗೆ ಸಂವಹನ ಈ ಹಂತದಲ್ಲಿ ವಿಕಾಸ ಆಗ್ತಾ ಹೋಗ್ತದೆ. ಸಂವಹನ ಅಂದ್ರೆ ಆತ ತನ್ನ ಮಾತೃಭಾಷೆಯನ್ನ ಬಳಸ್ಕೊಂಡು ಇತರರ ಜೊತೆಗೆ ಮಾತನಾಡ್ತಕ್ಕಂಥದ್ದು, ಅವರು ಮಾತಾಡಿದ್ದನ್ನ ಕೇಳಿ ಅರ್ಥ ಮಾಡ್ಕೊಳ್ಳುವಂತಹ ಸಾಮರ್ಥ್ಯ ಮಗುವಿಗೆ ಈ ಹಂತದಲ್ಲಿ ಬರ್ತದೆ. ಆದ್ರಿಂದ ಇಲ್ಲಿ ಮಗು ಸಾಮಾಜೀಕರಣ ಆಗ್ತಾ ಸಾಕ್ತಾನೆ. ಇತರರೊಂದಿಗೆ ವರ್ತಿಸೋದು ಹೇಗೆ, ಯಾವ ರೀತಿ ವರ್ತಿಸ್ಬೇಕು, ಹಿಂದಿನ ಅಹಂಭಾವ ಸ್ವಲ್ಪ ಕಡಿಮೆ ಆಗ್ತಾ ಬರ್ತದೆ. ಮತ್ತೊಬ್ಬರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋದು, ಅವ್ರ ಜೊತೆಗೆ ಸಹಕಾರದಿಂದ ವರ್ತಿಸೋದನ್ನ ಮಗು ಕಲಿತಾ ಹೋಗ್ತಾನೆ. ಅವನ ವ್ಯಾಕ್ಯಾಬ್ಯುಲರಿ, ಶಬ್ದ ಭಂಡಾರ ಹೆಚ್ಚಾಗ್ತಾ ಈ ಹಂತದಲ್ಲಿ ಹೋಗ್ತದೆ. ಮುಂದೆ ಆತನಿಗೆ ತನ್ನ ಮುಂದಿನ ಕಲಿಕೆಗೆ ಈ ಒಂದು ತಿಳುವಳಿಕೆಗಳು ಸಹಾಯಕವಾಗ್ತವೆ. ಮೂರ್ತ ಕಾರ್ಯಗಳ ಹಂತ 3ನೇದ್ದು 7 ವರ್ಷಕ್ಕೆ ಆರಂಭವಾಗಿ 12 ವರ್ಷಕ್ಕೆ ಕೊನೆಯಾಗ್ತಕ್ಕಂತಹ ಈ ಹಂತದಲ್ಲಿ ಮುಖ್ಯವಾಗಿ ಮಗುವಿಗೆ ಯಾವುದೇ ಒಂದು ಗೋಚರ ವಸ್ತು, ಕಣ್ಣಿಗೆ ಕಾಣ್ತಕ್ಕಂತಹ ವಸ್ತು ಏನಿದೆ ಆ ವಸ್ತುವಿನ ಬಗ್ಗೆ ಸ್ಪಷ್ಟವಾದಂತಹ ತಿಳುವಳಿಕೆ, ಅದರ ಬಗ್ಗೆ ತರ್ಕ ಮಾಡ್ತಕ್ಕಂಥದ್ದು, ಅದನ್ನು ವಿಶ್ಲೇಷಣೆ ಮಾಡುವಂತಹ ಸಾಮರ್ಥ್ಯ ಮಗುವಿಗೆ ಬರ್ತದೆ. ಹಾಗಾಗಿನೇ ಈ ಹಂತವನ್ನ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ಜೀನ್ ಪಿಯಾಜೆ ಕರೀತಾನೆ. ಅಂದ್ರೆ ಇಲ್ಲಿ ವಸ್ತು ಕಣ್ಣಿಗೆ ಕಾಣ್ತಿರ್ಬೇಕು, ಆ ವಸ್ತುವಿನ ಬಗ್ಗೆ ವಿವರಣೆ ನೀಡಿದಾಗ, ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಾಗ ಅದನ್ನ ಆತ ವಿಶ್ಲೇಷಣೆ ಮಾಡಿ, ಅದರ ಕುರಿತು ತರ್ಕ ಮಾಡಿ, ಚರ್ಚೆ ಮಾಡಿ, ಅದನ್ನ ಗ್ರಹಿಸಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ 7ರಿಂದ 12 ವರ್ಷದ ಅವಧಿಗೆ ಮಗುವಿಗೆ ವಿಕಾಸ ಆಗ್ತದೆ. ಇನ್ನ ಔಪಚಾರಿಕ ಹಂತ ಕೊನೆಯದು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಇದನ್ನ ಪಿಯಾಜೆ ಕರೀತಾನ. ಈ ಹಂತ ಜ್ಞಾನಾತ್ಮಕ ವಿಕಾಸದ ಕೊನೆಯ ಹಂತ ಆತನ ಪ್ರಕಾರ. ಔಪಚಾರಿಕ ಕಾರ್ಯಗಳ ಹಂತ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂದ್ರೆ ಏನು? ಇದು ಹಿಂದಿನ 3 ಹಂತಗಳಲ್ಲಿ ಹಂತ ಹಂತವಾಗಿ ಆತನ ಜ್ಞಾನ ವಿಕಾಸ ಆಗ್ತಾ ಹೋಗ್ತದೆ. ಇಲ್ಲಿ ಪರಿಪೂರ್ಣವಾಗಿ ಒಂದು ಪ್ರಬುದ್ಧತೆ, ಮಾನಸಿಕ ಸಾಮರ್ಥ್ಯಗಳು ವಿಕಾಸ ಆಗಿರ್ತಾವೆ. ಆತನ ಆಲೋಚನೆ ಇರ್ಬೋದು, ಕಲ್ಪನೆ ಮಾಡೋದಿರ್ಬೋದು, ಊಹೆ ಮಾಡೋದಿರ್ಬೋದು, ವಸ್ತುಗಳನ್ನು ಸಂಘಟಿಸುವಂತಹ ಸಾಮರ್ಥ್ಯ ಅವನಿಗೆ ಬಂದಿರ್ತದೆ, ಮತ್ತು ಕಾರಣ ಪರಿಣಾಮಗಳನ್ನು ಊಹಿಸುವ ಸಾಮರ್ಥ್ಯ ಅವನಿಗೆ ಬಂದಿರ್ತದೆ. ಸ್ವತಂತ್ರವಾಗಿ ಯಾವುದೇ ವಿಚಾರಗಳ ಕುರಿತು ಚರ್ಚೆ ಮಾಡ್ತಕ್ಕಂಥ, ವಿಷಯ ಮಂಡನೆ ಮಾಡೋ ಸಾಮರ್ಥ್ಯ ಅವನಿಗೆ ಬರ್ತದೆ. ಹಾಗಾಗಿ ಆತನ ಮುಂದಿನ ಜೀವನದ ಎಲ್ಲಾ ರೀತಿಯ ಬೌದ್ಧಿಕ ಸಾಮರ್ಥ್ಯಗಳ ವಿಕಾಸಕ್ಕೆ ಆತ ಔಪಚಾರಿಕ ಹಂತದಲ್ಲಿ ಏನ್ ಗಳಿಸ್ತಾನೆ ಅದು ಕೊನೆಯವರೆಗೂ ಆತನ ಜೀವನದಲ್ಲಿ ಉಳಿಯುತ್ತದೆ. ಅಂದ್ರೆ ಇದನ್ನ ಆತನ ಜ್ಞಾನಾತ್ಮಕ ವಿಕಾಸದ ಗರಿಷ್ಠ ಮಟ್ಟ ಅಂತ ಪಿಯಾಜೆ ಗುರುತಿಸ್ತಾನೆ. ಅಂದ್ರೆ ಇಲ್ಲಿ ಮಗುವಿಗೆ ಸ್ವತಂತ್ರವಾಗಿ ಆಲೋಚನೆ ಮಾಡೋದಕ್ಕೆ ಬರ್ತದೆ, ಚರ್ಚೆಯನ್ನ ಮಾಡಬಲ್ಲ, ವಸ್ತುಗಳ ಅನುಪಸ್ಥಿತಿಯಲ್ಲೂ ಆ ಒಂದು ಅಮೂರ್ತ ಒಂದು ಪ್ರಾಕಲ್ಪನೆಗಳನ್ನ, ಪರಿಕಲ್ಪನೆಗಳ ಕುರಿತು ಆತ ವಿಷಯವನ್ನ ಮಂಡಿಸಬಲ್ಲ, ಅದರ ಬಗ್ಗೆ ಆತ ಕಲ್ಪಿಸಿ ಅದನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ, ಆನಂತರ ಅಲ್ಲಿರ್ತಕ್ಕಂಥ ನಿಯಮಗಳು ಇವೆಲ್ಲವನ್ನ ಗ್ರಹಿಸಿ ಆತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಇಲ್ಲಿ ಮಕ್ಕಳು ಇತರರ ವರ್ತನೆಯನ್ನ ಮೆಚ್ಕೊಳ್ತಕ್ಕಂತಹ, ಅದ್ರ ಬಗ್ಗೆ ಮೆಚ್ಚುಗೆ ಸೂಚಿಸೋದು, ಪ್ರಶಂಸೆ ಕೊಡ್ತಕ್ಕಂಥದ್ದು, ಅಂದ್ರೆ ಅದನ್ನ ಜಡ್ಜ್ ಮಾಡೋದು, ಅದರ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಷ್ಟು ಪ್ರಬುದ್ಧತೆ ಮಗುವಿಗೆ ಸ್ವತಂತ್ರವಾಗಿ ಬರ್ತದೆ. ಅಂದ್ರೆ ಮಾನಸಿಕ ಎಲ್ಲಾ ರೀತಿಯ ಸಾಮರ್ಥ್ಯಗಳು 12 ವರ್ಷದ ನಂತರ ಮಗುವಿನಲ್ಲಿ ವಿಕಾಸ ಆಗ್ತವೆ ಅನ್ನೋದನ್ನ ಜೀನ್ ಪಿಯಾಜೆ ಹೇಳ್ತಾನೆ. ಹಾಗಾದ್ರೆ ಈ ಒಂದು ಸಿದ್ಧಾಂತದ ಶೈಕ್ಷಣಿಕ ನಿಹಿತಾರ್ಥಗಳನ್ನ ನಾವು ಗಮನಿಸೋದಾದ್ರೆ, ಶೈಕ್ಷಣಿಕವಾಗಿ ಈ ಸಿದ್ಧಾಂತದಿಂದ ನಾವು ಏನೇನನ್ನ ಬಳಸ್ಕೋಬಹುದು, ಶಾಲೆಗಳಲ್ಲಿ ಮಕ್ಕಳಿಗೆ ಬೋಧಿಸ್ಬೇಕಾದಾಗ ಈ ಸಿದ್ಧಾಂತದ ಯಾವ್ಯಾವ ವಿಚಾರಗಳನ್ನ ನಾವು ಅನ್ವಯನ ಮಾಡ್ಕೋಬಹುದು ಅನ್ನೋದನ್ನ ಗಮನಿಸಿದ್ರೆ, ಶಾಲೆಯಲ್ಲಿ ಕಲಿಕೆ ಮುಖ್ಯವಾಗಿ ಶಿಶು ಕೇಂದ್ರಿತ, ಮಗುವನ್ನ ಕೇಂದ್ರೀಕೃತವಾಗಿ ನಾವು ಬೋಧನೆಯನ್ನ ಮಾಡಬೇಕು. ಆನಂತರ ಆ ಒಂದು ಕಲಿಕಾ ಫಲದ ಬದಲಾಗಿ ಕಲಿಕಾ ಪ್ರಕ್ರಿಯೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಆ ಮಗುವಿನ ಅನುಭವಕ್ಕೆ ಬರಬೇಕು, ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿಷಯಗಳನ್ನು ನಾವು ತಿಳಿಸ್ತಾ ಹೋಗಬೇಕು. ಮಗುವಿಗೆ
ಸಮಸ್ಯಾತ್ಮಕ ಸನ್ನಿವೇಶಗಳನ್ನು ಸೃಷ್ಟಿಸಿದಾಗ ಆತ ತನ್ನ ಬುದ್ಧಿಯನ್ನ ಉಪಯೋಗಿಸಿ ಅದಕ್ಕೆ ಪರಿಹಾರವನ್ನು ಕಂಡು ಹಿಡಿಯೋದಕ್ಕೆ ಕಲಿತುಕೊಳ್ತಾನೆ ಅಂತ ಅವಕಾಶಗಳನ್ನು ಒದಗಿಸಬೇಕು. ಜ್ಞಾನವನ್ನ ನೇರವಾಗಿ ಮಗುವಿಗೆ ಒದಗಿಸೋದ್ರ ಬದಲಾಗಿ ಆತ ಆಲೋಚನೆ ಮಾಡೋದಕ್ಕೆ ಶಿಕ್ಷಕ ಪ್ರೇರೇಪಿಸಬೇಕು. ಅದ್ರ ಜೊತೆಗೆ ಯಾವುದೇ ಒಂದು ವಿಷಯವನ್ನು ಕಲಿಬೇಕಾದಾಗ ಅವ ಕ್ರಿಯಾಶೀಲವಾಗಿ ಅದರಲ್ಲಿ ಭಾಗವಹಿಸೋದನ್ನು ಉತ್ತೇಜಿಸಿದಾಗ ಹೆಚ್ಚು ಮಕ್ಕಳು ಸ್ವತಂತ್ರವಾಗಿ ಅವರ ಜ್ಞಾನ ವಿಕಾಸ ಆಗೋದಕ್ಕೆ ಸಹಾಯ ಆಗ್ತದೆ. ಅವರ ಕಲಿಕೆಯಲ್ಲಿ ಕ್ರಿಯಾಶೀಲವಾಗಿ ಭಾಗವಹಿಸ್ತಾರೆ ಮತ್ತು ಉತ್ತಮ ಕಲಿಕೆ ಇದರಿಂದ ಸಾಧ್ಯ ಆಗ್ತದೆ ಅನ್ನೋ ವಿಚಾರವನ್ನ ಈ ಸಿದ್ಧಾಂತ ನಮಗೆ ತಿಳಿಸ್ಕೊಡ್ತದೆ. ಇನ್ನ ಎರಡನೆಯ ಒಂದು ಕಲಿಕಾ ಸಿದ್ಧಾಂತ ಅನ್ವೇಷಣಾ ಕಲಿಕಾ ಸಿದ್ಧಾಂತ, ಡಿಸ್ಕವರಿ ಲರ್ನಿಂಗ್ ಥಿಯರಿ ಅಂತ ಕರಿತೇವೆ. ಇದರ ಪ್ರತಿಪಾದಕರು ಜೆ.ಎಸ್. ಬ್ರೂನರ್. ಈ ಸಿದ್ಧಾಂತದ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಅನ್ವೇಷಣೆ ಮಾಡುವುದು. ಆತನ ಪ್ರಕಾರ ಅನ್ವೇಷಣೆ ಅಂದ್ರೆ ನೀವು ತಿಳಿದಿರುವಂತೆ ಯಾವುದೋ ಒಂದು ಹೊಸ ವಸ್ತುವನ್ನ ಕಂಡು ಹಿಡಿಯೋದು, ಸಂಶೋಧನೆ ಮಾಡೋ ಅರ್ಥದಲ್ಲಿ ಅನ್ವೇಷಣೆ ಅಲ್ಲ. ಅದರ ಬದಲಾಗಿ ಈ ಸಿದ್ಧಾಂತದ ಮೂಲ ಒಂದು ಆಶಯ ಅಥವಾ ಅರ್ಥ ಏನು ಅಂತ ಹೇಳಿದ್ರೆ ಹೊಸ ಒಳನೋಟವನ್ನ ಪಡೆಯೋದಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಸಾಕ್ಷ್ಯಾಧಾರಗಳನ್ನ ಪುನಃ ಸಂಘಟನೆ ಮಾಡಿ ಪರಿವರ್ತಿಸುವ ಕ್ರಿಯೆಯೇ ಅನ್ವೇಷಣೆ. ಅಂದ್ರೆ ಒಂದು ಅಧ್ಯಯನ ಮಾಡಬೇಕಾದಂತಹ ವಿಷಯದ ಸಾರಾಂಶ ಏನಿದೆ, ಮೂಲ ವಿಚಾರ ಏನಿದೆ ಅನ್ನೋದನ್ನ ವಿದ್ಯಾರ್ಥಿಯೇ ಅರ್ಥ ಮಾಡ್ಕೋಬೇಕು, ಅದನ್ನ ನಾವು ಗ್ರಹಿಸಬೇಕು. ಅದನ್ನ ಇಲ್ಲಿ ಬ್ರೂನರ್ ಅನ್ವೇಷಣೆ ಅಂತ ಕರೀತಾನ. ಈ ವಿಧಾನದಲ್ಲಿ ವಿದ್ಯಾರ್ಥಿ ಆ ವಿಷಯಾಂಶದ ಸ್ವರೂಪ ಏನಿದೆ ಅದನ್ನ ಅವನೇ ಗುರುತಿಸ್ಕೋಬೇಕೇ ವಿನಃ ಆತನಿಗೆ ನೇರವಾಗಿ ನಾವು ಬೋಧಿಸಬಾರದು. ಅದಕ್ಕೆ ಪೂರಕವಾಗಿ ಅವನನ್ನ ಪ್ರೇರೇಪಿಸಬೇಕು, ಮಾರ್ಗದರ್ಶನ ನೀಡಬೇಕು, ಸಲಹೆ ಸೂಚನೆಗಳನ್ನ ಆತ ನೀಡಬೇಕು. ಅಂದ್ರೆ ಅಧ್ಯಾಪಕನಿಂದ ಸೀಮಿತ ಮಾರ್ಗದರ್ಶನವನ್ನ ಪಡ್ಕೊಂಡು ವಿದ್ಯಾರ್ಥಿ ತಾನು ಓದ್ತಕ್ಕಂಥ ಪಾಠದಲ್ಲಿ ಆ ಪಠ್ಯದಲ್ಲಿ ಏನು ವಿಷಯ ಇದೆ, ಮೂಲ ವಿಚಾರ ಏನಿದೆ, ಆ ಸಾರಾಂಶ ಏನಿದೆ ಅನ್ನೋದನ್ನ ಆತನೇ ಹುಡುಕಿ ತೆಗೆಯೋದು ಅನ್ವೇಷಣೆ. ವಿಜ್ಞಾನದ ಅರ್ಥದೊಳಗಡೆ ಒಂದು ಹೊಸ ವಸ್ತುವನ್ನ ಕಂಡು ಹಿಡಿದು ಬಿಡೋದು, ಹೊಸ ಒಂದು ಯಂತ್ರವನ್ನ ಅನ್ವೇಷಣೆ ಮಾಡೋದು ಅನ್ನೋ ಅರ್ಥದಲ್ಲಿ ಇಲ್ಲಿ ಅನ್ವೇಷಣೆ ಅಲ್ಲ. ಈ ಒಂದು ಸಿದ್ಧಾಂತದಲ್ಲಿ ಅಧ್ಯಾಪಕನಿಂದ ಒಂದಿಷ್ಟು ಸಲಹೆ ಸೂಚನೆ ಮಾರ್ಗದರ್ಶನಗಳನ್ನು ಪಡೆದು ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ಒಂದು ವಿಷಯಾಂಶದ ಮೂಲ ಘಟಕಗಳೇನಿದಾವೆ, ಮೂಲ ವಿಚಾರ ತಾತ್ಪರ್ಯ ಅಂತ ಏನ್ ಕರಿತೀವಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿ ಇಲ್ಲಿ ಸಮರ್ಥನಾಗ್ತಾನೆ. ಅದಕ್ಕೆ ಬೇಕಾದಂತಹ ಬೋಧನಾ ಸನ್ನಿವೇಶಗಳನ್ನ ಅವನಿಗೆ ಒದಗಿಸಲಾಗ್ತದೆ. ಅಂದ್ರೆ ಸ್ವತಂತ್ರ ಅಧ್ಯಯನಕ್ಕೆ ಹೆಚ್ಚಿನ ಆದ್ಯತೆ ಇದೆ. ಮಗು ಏನನ್ನ ನಾ ಕಲಿತಾ ಇದ್ದೇನೆ ಅನ್ನೋದರ ಅರಿವು ಅವನಿಗೆ ಸ್ಪಷ್ಟತೆ ಇರ್ತದೆ. ಅದರ ಆಧಾರದ ಮೇಲೆ ಆತ ಒಂದು ವಿಷಯದ ಅಥವಾ ಒಂದು ಪಾಠದ ಮೂಲ ಸಾರಾಂಶ ತಾತ್ಪರ್ಯವನ್ನ ತಾನೇ ಅರ್ಥ ಮಾಡ್ಕೊಳ್ತಾನೆ. ತನ್ನದೇ ಆದಂತ ರೀತಿಯಲ್ಲಿ ಆತ ಅದನ್ನ ಗ್ರಹಿಸ್ತಾನೆ ಮತ್ತು ತನ್ನ ಜ್ಞಾನದ ಭಾಗವಾಗಿ ಅದನ್ನ ಆತ ಸಂಗ್ರಹಿಸ್ತಾನೆ. ಇಲ್ಲಿ ಆ ಜ್ಞಾನಾತ್ಮಕ ಒಂದು ಸಾಮರ್ಥ್ಯವನ್ನ ಈ ಅನ್ವೇಷಣಾ ಕಲಿಕೆಯಲ್ಲಿ ನಾವು ಹೇಗೆ ಉತ್ತೇಜನ ಮಾಡಬೇಕು ಅದನ್ನ ನೋಡೋದಾದ್ರೆ ಕಲಿಯಬೇಕಾದ ಒಂದು ವಿಷಯದ ಮೂಲ ರಚನೆಗೆ ಒತ್ತು ಕೊಡಬೇಕು. ಅಂದ್ರೆ ಏನ್ ನಾವು ಕಲಿಬೇಕಾಗಿದೆ ಅನ್ನೋದರ ಬಗ್ಗೆ ಸ್ಪಷ್ಟವಾದಂತಹ ನಿರ್ದೇಶನಗಳನ್ನ ಮಕ್ಕಳಿಗೆ ನೀಡಬೇಕಾಗ್ತದೆ. ಆನಂತರ ಅದಕ್ಕೆ ಸಂಬಂಧಪಟ್ಟಂತ ಪೂರಕ ಹಲವಾರು ಉದಾಹರಣೆಗಳು, ಅದಕ್ಕೆ ಸಂಬಂಧಪಟ್ಟಂತ ನಿದರ್ಶನಗಳಿರ್ಬೋದು, ಉದಾಹರಣೆಗಳಿರ್ಬೋದು, ಅವುಗಳನ್ನ ನಾವು ಮಕ್ಕಳಿಗೆ ಒದಗಿಸೋದು. ಆನಂತರ ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳನ್ನ ನೀಡಿ ತಾವೇ ಉತ್ತರ ಕಂಡುಕೊಳ್ಳೋದಕ್ಕೆ ಪ್ರೇರೇಪಣೆ ನೀಡೋದು. ಅದರಿಂದ ಅವ್ರು ಹೊಸ ಹೊಸ ಮಾರ್ಗಗಳನ್ನ ಆ ಸಮಸ್ಯೆ ಪರಿಹಾರಕ್ಕೆ ಅನ್ವೇಷಣೆ ಮಾಡ್ತಾರೆ. ಒಳನೋಟದಿಂದ ಊಹೆಗಳನ್ನ ಮಾಡಬಹುದು, ಏನ್ ಪರಿಹಾರ ಇರಬಹುದು ಅನ್ನೋದನ್ನ ತಮ್ಮ ಒಂದು ಬುದ್ಧಿಯನ್ನ ಉಪಯೋಗಿಸಿ ಅದನ್ನ ಅವರು ಹುಡುಕೋದಕ್ಕೆ ಪ್ರೇರೇಪಣೆಯನ್ನ ನೀಡಿದಾಗ ಆ ಮಕ್ಕಳು ಹೆಚ್ಚು ಅನ್ವೇಷಣಾ ಪ್ರವೃತ್ತಿಯನ್ನ ರೂಢಿಸ್ಕೊಳ್ತಾರೆ. ಇದು ಅವರ ಮುಂದಿನ ವಿಷಯಗಳ ಕಲಿಕೆಗೆ ಹೆಚ್ಚಿನ ನೆರವನ್ನ ನೀಡ್ತದೆ. ಈ ಸಿದ್ಧಾಂತದ ಒಂದು ಶೈಕ್ಷಣಿಕ ಅನುಕೂಲಗಳನ್ನ ನಾವು ಗಮನಿಸೋದಾದ್ರೆ ಹೇಗೆ ಕಲಿಬೇಕು ಅನ್ನೋದನ್ನ ಈ ಸಿದ್ಧಾಂತ ಸ್ಪಷ್ಟವಾಗಿ ಕಲಿಸ್ತದೆ. ಅಂದ್ರೆ ನಾವು ಏನನ್ನ ಕಲಿಬೇಕು, ಎಷ್ಟು ಕಲಿಬೇಕು ಅನ್ನೋದ್ರ ಸ್ಪಷ್ಟತೆ ನಮಗಿದ್ದಾಗ ಅದರ ಕುರಿತು ಹೇಗೆ ಕಲಿಬೇಕು ಅನ್ನೋದನ್ನ ಅನ್ವೇಷಣಾ ಕಲಿಕಾ ಸಿದ್ಧಾಂತ ತಿಳಿಸ್ಕೊಡ್ತದೆ. ಅಂದ್ರೆ ನಮ್ಮ ಜ್ಞಾನದ ಶಾಶ್ವತ ಭಾಗವಾಗಿ ನಾವು ಕಲಿತಂತ ವಿಷಯಗಳು ಇರಬೇಕು ಅನ್ನೋದನ್ನ ತಿಳಿಸ್ತದೆ. ಅದಕ್ಕಾಗಿ ಹೊಸ ಹೊಸ ತಂತ್ರಗಳು, ಹೊಸ ಹೊಸ ಕಲಿಕಾ ಸನ್ನಿವೇಶಗಳು, ಸಮಸ್ಯೆ ಸನ್ನಿವೇಶಗಳಲ್ಲಿ ಕ್ರಿಯಾತ್ಮಕವಾಗಿ ಅಂತರ್ಕ್ರಿಯೆಯ ಮೂಲಕ ಮಕ್ಕಳು ಕಲಿಯೋದಕ್ಕೆ ಅವಕಾಶವನ್ನ ಒದಗಿಸಿಕೊಡ್ತದೆ. ಆನಂತರ ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಕಲಿಯೋದಕ್ಕೂ ಈ ಒಂದು ಸಿದ್ಧಾಂತ ಸಲಹೆ ಸೂಚನೆಗಳನ್ನ ನಮಗೆ ಒದಗಿಸ್ಕೊಡ್ತದೆ. ಸರಳ ಪರಿಹಾರಗಳನ್ನ
ವಿದ್ಯಾರ್ಥಿಗಳಿಂದ ನಾವು ಪಡೆಯೋದಕ್ಕೆ ನೆರವಾಗ್ತದೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳಲ್ಲಿರ್ತಕ್ಕಂತಹ ಹಲವಾರು ಸಂದೇಹಗಳನ್ನು, ಗೊಂದಲಗಳನ್ನು ಸ್ಪಷ್ಟವಾಗಿ ನಿವಾರಿಸಿ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೂ ಈ ಸಿದ್ಧಾಂತ ಸಹಾಯ ಆಗ್ತದೆ. ಅಂತಿಮವಾಗಿ ಈ ಸಿದ್ಧಾಂತದ ಪ್ರಕಾರ ಒಬ್ಬ ವಿದ್ಯಾರ್ಥಿ ಏನು ಇವತ್ತಿಗೆ ಕಲ್ಕೊಂಡಿದ್ದಾನೆ, ಏನು ಸಾಮರ್ಥ್ಯವನ್ನ ಆತ ಹೊಂದಿದ್ದಾನೆ, ಅದಕ್ಕೆ ಅವನೇ ಜವಾಬ್ದಾರನ ಹೊರತು ಶಿಕ್ಷಕರಾಗಲಿ ಅಲ್ಲಿರ್ತಕ್ಕಂಥ ಪಠ್ಯಕ್ರಮವಾಗಲಿ ಅಲ್ಲ. ಅವನು ಏನು ಅರ್ಥ ಮಾಡ್ಕೊಂಡಿದ್ದಾನೋ ಅಷ್ಟು ಮಾತ್ರ ಅವನಿಗೆ ಅರ್ಥ ಆಗ್ತದೆ ಅನ್ನೋದನ್ನ ಸ್ಪಷ್ಟವಾಗಿ ಈ ಸಿದ್ಧಾಂತ ತಿಳಿಸಿಕೊಡ್ತದೆ. ಅನ್ವೇಷಣಾ ಕಲಿಕೆಯಲ್ಲಿ ಈ ಒಂದು ಪ್ರಕ್ರಿಯೆಯಿಂದ ನಾವು ಕಲ್ತ್ವಿ ಅಂತ ಹೇಳಿದ್ರೆ ಕಲಿತಂತ ವಿಷಯಗಳು ದೀರ್ಘಕಾಲದವರೆಗೆ ಸ್ಮೃತಿಯಲ್ಲಿರ್ತವೆ. ಬಹಳ ದಿನ ನಾವು ಇದನ್ನ ನೆನಪಿನಲ್ಲಿ ಇಟ್ಕೋಬಹುದು, ಬೇಗನೆ ಮರೆತು ಹೋಗೋದಿಲ್ಲ. ಕಾರಣ ಏನು ಅಂದ್ರೆ ನಾವು ಆ ಕಲಿಕೆಯಲ್ಲಿ ಸ್ವಯಂ ತೊಡಗಿಕೊಂಡು ಕಲ್ತಿರೋದ್ರಿಂದ ಅದು ನಮ್ಮ ಜ್ಞಾನದ ದೀರ್ಘಾವಧಿಯ ಭಾಗವಾಗಿ ಉಳಿತದೆ. ಈ ವಿಧಾನ ವಿದ್ಯಾರ್ಥಿಗಳಲ್ಲಿ ಹೊಸ ಒಳನೋಟಗಳನ್ನು ಪಡೆಯಲು, ಆಂತರಿಕವಾಗಿ ಆಲೋಚನೆ ಮಾಡಲು, ಅದನ್ನು ತರ್ಕ ಮಾಡಿ ಅರ್ಥೈಸಿಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಒಂದು ಸ್ವಯಂ ತೃಪ್ತಿ, ನಾನು ಸೃಷ್ಟಿ ಮಾಡಿದ್ದು ಅಥವಾ ನಾನು ಕಂಡು ಹಿಡಿದೆ ಅಥವಾ ನಾನು ಈ ವಿಷಯವನ್ನ ಅರ್ಥ ಮಾಡಿಕೊಂಡೆ ಅಂತಕ್ಕಂಥ ಒಂದು ಸಂತೃಪ್ತಿ ಮಕ್ಕಳಲ್ಲಿ ಇರ್ತದೆ. ಇದು ಇನ್ನೂ ಉನ್ನತ ಮಟ್ಟದ ಬೌದ್ಧಿಕ ಸಾಮರ್ಥ್ಯ ಮಕ್ಕಳದು ಹೆಚ್ಚಾಗೋದಕ್ಕೆ ನೆರವಾಗ್ತದೆ. ಇನ್ನ ಮೂರನೆಯ ಒಂದು ಕಲಿಕಾ ಸಿದ್ಧಾಂತ ಪ್ರಭುತ್ವ ಕಲಿಕಾ ಸಿದ್ಧಾಂತ, ಮಾಸ್ಟರಿ ಲರ್ನಿಂಗ್ ಥಿಯರಿ ಅಂತ ಕರಿತೇವೆ. ಈ ಸಿದ್ಧಾಂತ ಪ್ರತಿಪಾದಕ ಬೆಂಜಮಿನ್ ಎಸ್ ಬ್ಲೂಮ್ ಅಂತ ಹೇಳಿ, BS ಬ್ಲೂಮ್ ಅನ್ನೋರು ಈ ಸಿದ್ಧಾಂತವನ್ನ ಪ್ರತಿಪಾದಿಸಿದ್ರು. ಇವರ ಒಂದು ಆಲೋಚನೆಯ ಪ್ರಕಾರ ತರಗತಿಗೆ ಬರ್ತಕ್ಕಂತಹ ಪ್ರತಿಯೊಂದು ಮಗು ಆತನ ಅಭಿಕ್ಷಮತೆ, ಬುದ್ಧಿಶಕ್ತಿ ಬೇರೆ ಬೇರೆ ಆಗಿದ್ರೂ ಸಹ, ಎಲ್ಲ ಮಕ್ಕಳದು ಒಂದೇ ಮಟ್ಟದಲ್ಲಿ ಇರೋದಿಲ್ಲ, ಅವರ ಬೌದ್ಧಿಕ ಸಾಮರ್ಥ್ಯ ಮತ್ತು ಅಭಿಕ್ಷಮತೆಗಳು ಬೇರೆ ಬೇರೆ ಮಟ್ಟದಲ್ಲಿ ಇದ್ರೂ ಸಹ ಆ ತರಗತಿಯಲ್ಲಿ ಕಲಿಸುವ ಎಲ್ಲಾ ವಿಷಯಗಳ ಮೇಲೆ ಎಲ್ಲಾ ಮಕ್ಕಳು ಸಮಾನ ಪ್ರಭುತ್ವವನ್ನು ಸಾಧಿಸಬೇಕು ಅಂತ ಇವ್ರು ಹೇಳ್ತಾರೆ. ಮಾಸ್ಟರಿ ಅಂತ ಹೇಳಿದ್ರೆ ಎಲ್ಲಾ ಗೊತ್ತು ಅಂತ ಅಲ್ಲ, ಆದ್ರೆ ಅವರ ವಯೋಮಾನಕ್ಕೆ ತಕ್ಕಂತೆ ಯಾವ ತರಗತಿಯಲ್ಲಿ ಆ ವಿದ್ಯಾರ್ಥಿ ಇದ್ದಾನೋ ಆ ವಿದ್ಯಾರ್ಥಿಯ ವೈಯಕ್ತಿಕ ಬುದ್ಧಿಶಕ್ತಿ, ಆತನ ಅಭಿಕ್ಷಮತೆ ಹೆಚ್ಚು ಕಡಿಮೆ ಇದ್ರು ಉಳಿದವರಿಗೆ ಹೋಲಿಸಿದ್ರೆ ಎಲ್ಲರೂ ಒಂದು ಸಾಮರ್ಥ್ಯವನ್ನ, ಆ ತರಗತಿಯ ಅಧ್ಯಯನವನ್ನ ಮುಗಿಸಿ ಅಂತಿಮ ಪರೀಕ್ಷೆಯನ್ನ ಕೊಡುವ ಸಂದರ್ಭದಲ್ಲಿ ಎಲ್ಲರೂ ಸಮಾನ ಪ್ರಭುತ್ವವನ್ನು ಸಾಧಿಸಿರ್ಬೇಕು. ಹಾಗ ಅದನ್ನ ಬೆಂಜಮಿನ್ ಎಸ್ ಬ್ಲೂಮ್ ಏನಂತ ಕರೀತಾನ, ಪ್ರಭುತ್ವ ಅಂತ ಕರೀತಾನ. ಅದು ಮಾಸ್ಟರಿ. ಹಾಗಾದ್ರೆ ಇದನ್ನ ನಾವು ಸಾಧಿಸಬೇಕು ಅಂದ್ರೆ ಏನ್ ಮಾಡಬೇಕು ಅನ್ನೋದನ್ನ ಈ ಸಿದ್ಧಾಂತ ಹೇಳ್ತದೆ. ಈ ಸಿದ್ಧಾಂತದ ಮೂಲ ತತ್ವಗಳು ಏನೇನು, ಪ್ರಭುತ್ವ ಕಲಿಕಾ ಸಿದ್ಧಾಂತದ ಮೂಲ ತತ್ವಗಳು ಯಾವ್ಯಾವು ಅಂತ ಹೇಳಿದ್ರೆ, ಪ್ರತಿಯೊಂದು ಮಗು ತನ್ನ ಜೀವನದಲ್ಲಿ ಬಳಸಬೇಕಾದಂತಹ ಸಂಗತಿಗಳು ಮತ್ತು ಕೌಶಲ್ಯಗಳಲ್ಲಿ ಪ್ರಭುತ್ವವನ್ನು ಸಾಧಿಸಬೇಕು. ವಿಷಯ ಯಾವುದೇ ಇರಲಿ, ಆ ವಿಷಯವನ್ನ ಅಲ್ಲಿ ಅರ್ಥ ಮಾಡ್ಕೊಳ್ತೀರಿ, ಪರೀಕ್ಷೆಯಲ್ಲಿ ಬರೀತೀರಿ, ಅದರ ಆಚೆಗೆ ಜೀವನಕ್ಕೆ ಉಪಯೋಗ ಆಗಂತಹ ಎಲ್ಲಾ ವಿಚಾರಗಳನ್ನ, ಜ್ಞಾನ ಕೌಶಲ್ಯಗಳನ್ನ ಮಗು ಕಲಿತುಕೋಬೇಕು. ಅಂದ್ರೆ ಅವನಿಗೆ ಉತ್ತಮವಾದಂತ ಜೀವನ ಸಿಗೋದಕ್ಕೆ ಅನುಕೂಲ ಆಗೋ ರೀತಿಯೊಳಗಡೆ ಕಲಿಕೆ ಸಾಗಬೇಕು. ಮತ್ತು ಮಗು ಸ್ವಾಭಾವಿಕವಾಗಿ ಸಂತೋಷವಾದಂತ ಪರಿಪೂರ್ಣ ಜೀವನವನ್ನು ಸಾಗಿಸೋದಕ್ಕೆ ಕಲಿಕೆ ನೆರವಾಗುವಂತೆ ಇರಬೇಕು. ಮಾನವನ ಒಂದು ಪ್ರಗತಿ ಪ್ರತಿಯೊಬ್ಬ ವ್ಯಕ್ತಿಯ ಪರಿಪೂರ್ಣ ಮಟ್ಟಕ್ಕೆ ವಿಕಾಸ ಹೊಂದುವುದರ ಮೇಲೆ ಅವಲಂಬಿಸಿದೆ. ಅಂದ್ರೆ ಎಲ್ಲಾ ಸಮಾಜದ ಒಂದು ಅಭಿವೃದ್ಧಿ ಪರಿಪೂರ್ಣ ಯಾವಾಗ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವ್ಯಕ್ತಿ ಅವನ ಗರಿಷ್ಠ ಮಟ್ಟದ ಸಾಮರ್ಥ್ಯವನ್ನು ಸಾಧಿಸಿದಾಗ. ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ಗರಿಷ್ಠ ಸಾಮರ್ಥ್ಯ ಎಷ್ಟಿದೆ ಅಷ್ಟು ಸಾಮರ್ಥ್ಯವನ್ನು ನಾವು ಪರಿಪೂರ್ಣವಾಗಿ ಸಾಧಿಸಿದಾಗ ಮಾತ್ರ ಇಡೀ ಮಾನವ ಕುಲದ ಒಂದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಎಲ್ಲರೂ ಒಂದೇ ಮಟ್ಟದಲ್ಲಿ ಸಾಧಿಸಬೇಕು ಅಂತ ಇಲ್ಲ. ಒಬ್ಬರಿಗೆ ಒಂದಿಷ್ಟು ಮಟ್ಟದ ಸಾಧನೆ ಆಗ್ಬೋದು, ಇನ್ನೊಬ್ಬನಿಗೆ ಅವನಿಗಿಂತ ಹೆಚ್ಚಾಗ್ಬೋದು, ಮತ್ತೊಬ್ಬನಿಗೆ ಕಡಿಮೆ ಆಗ್ಬೋದು. ಆದ್ರೆ ಅವರವರ ಸಾಮರ್ಥ್ಯದ ಗರಿಷ್ಠ ಮಟ್ಟವನ್ನು ಎಲ್ಲರೂ ತಲುಪಿದಾಗ ಒಟ್ಟಾರೆ ಸಾಧನೆ ಹೆಚ್ಚಾಗುತ್ತದೆ ಅನ್ನೋದನ್ನ ಆತ ಒತ್ತಿ ಹೇಳ್ತಾನೆ. ಅದಕ್ಕಾಗಿ ಏನೇನ್ ನಾವು ಮಾಡಬಹುದು ಅನ್ನೋದನ್ನ ಆತ ತಿಳಿಸೋದು ಹೇಗೆ ಅಂತ ಹೇಳಿದ್ರೆ, ಯಾವುದೇ ಒಂದು ತರಗತಿಯಲ್ಲಿ ಸಾಮಾನ್ಯವಾಗಿ 5% ವಿದ್ಯಾರ್ಥಿಗಳು ವೇಗವಾಗಿ ಕಲಿತಾ ಇರ್ತಾರೆ. ಜಾಣ ವಿದ್ಯಾರ್ಥಿಗಳು ಅಂತ ಅವರನ್ನು ನಾವು ಕರಿತೇವೆ. ಈ ವಿದ್ಯಾರ್ಥಿಗಳು 5% ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ತೀರಾ ಹಿಂದುಳಿದಿರ್ತಾರೆ ಒಂದು ತರಗತಿಯಲ್ಲಿ. ಆ ವಿದ್ಯಾರ್ಥಿಗಳಿಗೆ ಜಾಣ ವಿದ್ಯಾರ್ಥಿಗಳು ಕಲಿಯೋದಕ್ಕೆ ಎಷ್ಟು ಸಮಯವನ್ನು ತೆಗೆದುಕೊಳ್ತಾರೋ ಒಂದು ವಿಷಯವನ್ನ ಅದಕ್ಕಿಂತ 5 ಪಟ್ಟು ಹೆಚ್ಚು ಸಮಯವನ್ನ ನೀಡಿದ್ರೆ, ಅಂದ್ರೆ 10 ನಿಮಿಷದಲ್ಲಿ ಬುದ್ಧಿವಂತ ವಿದ್ಯಾರ್ಥಿಗಳು ಕಲಿಬಹುದಾದ ವಿಷಯವನ್ನ ನಾವು 50 ನಿಮಿಷದವರೆಗೂ ಹಿಂದುಳಿದ ವಿದ್ಯಾರ್ಥಿಗಳಿಗೆ ತಿಳಿಸಿ ಹೇಳಿದ್ರೆ, ಅದನ್ನ ಅವ್ರಿಗೆ ಅರ್ಥ ಮಾಡಿಸಿದ್ರೆ, ಅದನ್ನ ಅವ್ರ ಅಭ್ಯಾಸ ಮಾಡೋದಕ್ಕೆ ಅವಕಾಶವನ್ನು ಕೊಟ್ರೆ, ಅದಕ್ಕೆ ಪೂರಕವಾದಂಥ ಅಧ್ಯಯನ ಸಾಮಗ್ರಿಯನ್ನು ಆ ಮಕ್ಕಳಿಗೆ ಒದಗಿಸಿದ್ರೆ ಖಂಡಿತ ಜಾಣ ವಿದ್ಯಾರ್ಥಿಗಳ ಸಮನಾಗಿನೇ ಆ ವಿಷಯವನ್ನ
ಹಿಂದುಳಿದ ವಿದ್ಯಾರ್ಥಿಗಳು ಕಲಿತಾರೆ. ಇದನ್ನ ಆತ ಪ್ರಭುತ್ವ ಅಂತ ಹೇಳೋದು. ಬುದ್ಧಿವಂತರು ಅವ್ರು ಬೇಗ ಕಲಿತಾರೆ. ಆದ್ರೆ ಸ್ವಲ್ಪ ಹಿಂದುಳಿದಂತ ವಿದ್ಯಾರ್ಥಿಗಳು ಮಾನಸಿಕ ಒಂದು ಸಾಮರ್ಥ್ಯಗಳಲ್ಲಿ ಕಡಿಮೆ ಸಾಮರ್ಥ್ಯವನ್ನು ಹೊಂದಿರೋ ಮಕ್ಕಳಿಗೆ ಹೆಚ್ಚಿನ ಸಮಯ ಕೊಟ್ಟಾಗ ಸಹಜವಾಗಿ ಅವರು ಬುದ್ಧಿವಂತ ವಿದ್ಯಾರ್ಥಿಗಳ ಸಮ ಕಲಿಯೋದಕ್ಕೆ ಸಾಧ್ಯ. ಅದನ್ನ ಈತ ಮುಖ್ಯವಾಗಿ ಒತ್ತು ಕೊಟ್ಟು ಹೇಳ್ತಾನೆ. ಮತ್ತು ಕಲಿಕೆಗೆ ಪೂರಕವಾದಂತಹ ಸನ್ನಿವೇಶ ದೊರೆತಲ್ಲಿ, ಪೂರಕ ಸನ್ನಿವೇಶ ಅಂದ್ರೆ ಏನು, ಆ ವಿದ್ಯಾರ್ಥಿಯ ವೈಯಕ್ತಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವನಿಗೆ ಕಲಿಯಲು ಬೇಕಾದಷ್ಟು ಸಮಯವನ್ನು ಒದಗಿಸಿದಾಗ, ಎಲ್ಲರಿಗೂ ಒಂದೇ ಸಮಯವನ್ನು ಒದಗಿಸೋದಿಲ್ಲ, ಅದ್ರ ಬದಲಾಗಿ ಆ ವಿದ್ಯಾರ್ಥಿಗೆ ಒಂದು ವಿಷಯವನ್ನು ಕಲಿಯೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯವನ್ನು ಒದಗಿಸಿದಾಗ ಎಲ್ಲಾ ವಿದ್ಯಾರ್ಥಿಗಳು ಸಮಾನ ಒಂದು ಸಾಧನೆಯನ್ನ ತಲುಪೋದಕ್ಕೆ ಸಾಧ್ಯ. ಅಂದ್ರೆ ಈಗ ಯಾರು ವಿದ್ಯಾರ್ಥಿಗಳು ಶಾಲೆಯಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಒಂದು ಸಾಮಾನ್ಯ ಸನ್ನಿವೇಶ ಒದಗಿಸಿಕೊಟ್ವಿ ಅಂದ್ರೆ, ಕಲಿಕೆಗೆ ಪೂರಕವಾದಂತಹ ಅನುಕೂಲತೆಗಳನ್ನು ನಾವು ಒದಗಿಸಿಕೊಟ್ವಿ ಅಂತ ಹೇಳಿದ್ರೆ 20% ವಿದ್ಯಾರ್ಥಿಗಳು ಏನ್ ತಲುಪ್ತಾ ಇದ್ದಾರಲ್ಲ, ಈಗ ಒಳ್ಳೆಯ ಸಾಧನೆಯನ್ನ ಮಾಡೋದು, ಒಳ್ಳೆಯ ಸ್ಕೋರ್ಗಳನ್ನ ಮಾಡೋದು, ಆ ಸಾಧನೆಯನ್ನ ಉಳಿದಂತಹ ವಿದ್ಯಾರ್ಥಿಗಳು ಮಾಡೋದಕ್ಕೆ ಸಾಧ್ಯ. ಆದ್ರೆ ಅಲ್ಲಿ ಬೋಧನೆಯಲ್ಲಿ ವಿಭಿನ್ನತೆ ಬೇಕು. ಆ ವೈಯಕ್ತಿಕ ಸಾಮರ್ಥ್ಯವನ್ನ ಆಧರಿಸಿ ಮಗುವಿಗೆ ಕಲಿಕಾ ಸಮಯವನ್ನ ಒದಗಿಸಿಕೊಡಬೇಕು ಮತ್ತು ಅವನದೇ ಆದಂತಹ ವೇಗದಲ್ಲಿ ಸ್ವತಂತ್ರವಾಗಿ ಆತ ಕಲಿಯೋದಕ್ಕೆ ಅವಕಾಶವನ್ನ ಒದಗಿಸಿಕೊಡಬೇಕು ಅನ್ನೋದನ್ನ ಈ ಸಿದ್ಧಾಂತ ಒತ್ತಿ ಹೇಳ್ತದೆ. ಇದ್ರ ಜೊತೆಗೆ ಪ್ರಭುತ್ವ ಕಲಿಕಾ ಸಿದ್ಧಾಂತದಲ್ಲಿ ಮತ್ತೊಂದು ಮಹತ್ವದ ಅಂಶ ಏನು ಅಂತ ಹೇಳಿದ್ರೆ ಪರಿಹಾರಾತ್ಮಕ ಬೋಧನೆ, ರೆಮಿಡಿಯಲ್ ಟೀಚಿಂಗ್ ಅನ್ನೋದು ನಿಮ್ಗೆ ಗೊತ್ತಿರ್ತದೆ. ಅಂದ್ರೆ ಒಂದು ಪಾಠ ಆದ ನಂತರ ಮಗುವಿನ ಒಂದು ತಿಳುವಳಿಕೆ ಎಷ್ಟಾಗಿದೆ, ಎಷ್ಟು ವಿಷಯಗಳನ್ನ ಅಲ್ಲಿ ಕಲಿಬೇಕಿತ್ತು, ಅದನ್ನ ಕಲ್ತಾನೋ ಅಥವಾ ಇಲ್ವೋ ಅನ್ನೋದನ್ನ ಕನ್ಫರ್ಮ್ ಮಾಡೋದಕ್ಕಾಗಿ ನಾವೇನ್ ಮಾಡ್ಬೇಕು, ಯೂನಿಟ್ ಟೆಸ್ಟ್ ಅಂತ ನಿಮಗೆ ಗೊತ್ತಿರ್ತಾವ. ಪ್ರತಿ ಪಾಠದ ನಂತರನೂ ಅವರಿಗೆ ನಾವು ಘಟಕ ಪರೀಕ್ಷೆಗಳನ್ನ ತೆಗೆದುಕೊಳ್ಬೇಕು. ಅಲ್ಲಿ ಅವರು ಪ್ರಭುತ್ವವನ್ನ ಪಡೆದಿದ್ದು ರುಜುವಾತಾದ್ರೆ ಮುಂದಿನ ವಿಷಯ ಕಲಿಕೆಗೆ ಅವಕಾಶ ಕೊಡಬೇಕು. ಅಕಸ್ಮಾತ್ ವಿದ್ಯಾರ್ಥಿಗಳಲ್ಲಿ ಅದರ ತಿಳುವಳಿಕೆ ಕಡಿಮೆ ಮಟ್ಟದಲ್ಲಿ ಆಗಿತ್ತು ಅಂದ್ರೆ ಅವರಿಗೆ ಪರಿಹಾರ ಬೋಧನೆ ಅಂದ್ರೆ ಮತ್ತೆ ಅವರಿಗೆ ಅದನ್ನ ಮತ್ತೆ ತಿಳಿಸ್ಕೊಡೋದು, ಅದ್ರ ಕುರಿತು ಅವರಿಗೆ ತಿಳುವಳಿಕೆಯನ್ನು ಮೂಡಿಸೋದಕ್ಕೆ ಪ್ರಯತ್ನವನ್ನ ಮಾಡೋದೇ ಪರಿಹಾರ ಬೋಧನೆ ಅಂತ ಕರಿತೀವಿ. ಇದು ಪ್ರಭುತ್ವ ಕಲಿಕೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತದೆ. ವಿಶೇಷವಾಗಿ ಹಿಂದುಳಿದಂತ ವಿದ್ಯಾರ್ಥಿಗಳಿಗೆ ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸಾಕಷ್ಟು ಬಾರಿ ಪುನರಾವರ್ತನೆ ಮಾಡಬೇಕಾಗ್ತದೆ. ಅವರನ್ನ ಹೆಚ್ಚಿನ ಸಮಯ ಆ ಕಲಿಕೆಯಲ್ಲಿ ತೊಡಗಿಸ್ಬೇಕಾಗ್ತದೆ. ಜೊತೆಗೆ ಅವ್ರಿಗೆ ಸ್ವತಂತ್ರವಾಗಿ ಅಧ್ಯಯನ ಮಾಡೋದಕ್ಕೆ ಸಹಾಯ ಆಗ್ತಕ್ಕಂಥ ಕಲಿಕಾ ಸಾಮಗ್ರಿಗಳನ್ನ ವಿದ್ಯಾರ್ಥಿಗಳಿಗೆ ಒದಗಿಸ್ಕೊಡ್ಬೇಕು. ಅವನಿಗೆ ಅನುಕೂಲ ಆದಾಗ, ಅವನಿಗೆ ಬೇಕನ್ನಿಸ್ದಾಗ ಆ ಪಾಠವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಅದನ್ನ ಆತ ಅಧ್ಯಯನ ಮಾಡೋದಕ್ಕೆ ಬೇಕಾದಂತ ಕಲಿಕಾ ಸಾಮಗ್ರಿಗಳನ್ನ ಆತನಿಗೆ ಒದಗಿಸಿದ್ವಿ ಅಂತ ಹೇಳಿದ್ರೆ ಖಂಡಿತ ಎಲ್ಲಾ ವಿದ್ಯಾರ್ಥಿಗಳು ಅಂತಿಮ ಪರೀಕ್ಷೆ ಬಂದಾಗ ಆ ಒಂದು ಪರೀಕ್ಷೆಯನ್ನು ಎದುರಿಸಲು ಬೇಕಾದಂತ ಪ್ರಭುತ್ವವನ್ನ 100ಕ್ಕೆ 100 ಪಾಲು ಸಾಧಿಸ್ತಾರೆ ಅನ್ನೋದನ್ನೇ ಈ ಸಿದ್ಧಾಂತ ಒತ್ತಿ ಹೇಳ್ತದೆ. ಅದ್ರ ಜೊತೆಗೆ ಮುಖ್ಯವಾಗಿ ಅಂಕಾಧಾರಿತ ಪರೀಕ್ಷೆಗಳ ಬದಲಾಗಿ ಸಾಮರ್ಥ್ಯಾಧಾರಿತ ಪರೀಕ್ಷೆಗಳು, ನಾರ್ಮ್ ರೆಫರೆನ್ಸ್ ಟೆಸ್ಟ್ಗೆ ಬದಲಾಗಿ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡ್ತಕ್ಕಂಥ ಪರೀಕ್ಷೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಬ್ಲೂಮ್ ಕೊಡಬೇಕು ಅಂತ ಹೇಳ್ತಾನೆ. ಯಾಕಂದ್ರೆ ಹಂತ ಹಂತವಾಗಿ ಆ ಮಗು ಸಾಮರ್ಥ್ಯವನ್ನು ಗಳಿಸಿದೆಯೋ ಇಲ್ಲವೋ ಅನ್ನೋದನ್ನ ನಾವು ನಿರಂತರವಾಗಿ ಪರಿಶೀಲಿಸ್ತಾ ಇರಬೇಕು. ಅವನಿಗೆ ಪರಿಹಾರ ಬೋಧನೆಯನ್ನ ಮಾಡ್ತಾ ಇರಬೇಕು. ಆಗ ಅವನ ಸಾಮರ್ಥ್ಯವನ್ನ ನಾವು ವೃದ್ಧಿಸೋದಕ್ಕೆ ಸಾಧ್ಯ. ಕೊನೆಯ ಪರೀಕ್ಷೆಗೆ ಅವ ಎಲ್ಲಾ ರೀತಿಯಿಂದನೂ ಸಿದ್ಧಗೊಳ್ತಾನೆ. ಅವನಿಗೆ ಕಲಿಯೋದಕ್ಕೆ ಬೇಕಾದಷ್ಟು ಸಮಯಾವಕಾಶವನ್ನ ಒದಗಿಸಿ ಅಗತ್ಯ ಸಲಹೆ, ಮಾರ್ಗದರ್ಶನ ಮತ್ತು ಕಲಿಕಾ ಸಾಮಗ್ರಿಯನ್ನ ಆತನಿಗೆ ಒದಗಿಸಿದ್ರೆ ತರಗತಿಯ ಪ್ರತಿಯೊಂದು ಮಗುವು ಪ್ರಭುತ್ವವನ್ನ ಸಾಧಿಸುತ್ತದೆ ಅನ್ನೋದನ್ನ ಈ ಸಿದ್ಧಾಂತ ಹೇಳ್ತದೆ. ಹಾಗಾದ್ರೆ ಈ ಒಂದು ಸಿದ್ಧಾಂತದ ಶೈಕ್ಷಣಿಕ ಅನ್ವಯನಗಳನ್ನು ನಾವು ಗಮನಿಸೋದಾದ್ರೆ, ಹಾಗಾದ್ರೆ ಪ್ರತಿಯೊಂದು ಮಗುವಿಗೂ ಅವನದೇ ಆದಂತ ಕಲಿಕಾ ವೇಗ ಇದೆ. ಅದಕ್ಕನುಗುಣವಾಗಿ ಕಲಿಕಾ ಸಮಯವನ್ನ ನಾವು ನೀಡಿದ್ವಿ ಅಂತ ಹೇಳಿದ್ರೆ ಎಲ್ಲಾ ಮಕ್ಕಳು ಸಮಾನ ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ. ಅವರಿಗೆ ನಾವು ನಿರಂತರವಾಗಿ ಘಟಕ ಪರೀಕ್ಷೆಗಳು ಅಂದ್ರೆ ಅವರ ಸಾಮರ್ಥ್ಯವನ್ನ ಪರೀಕ್ಷಿಸ್ತಾ ಇರಬೇಕು. ಅಗತ್ಯ ಬಿದ್ದಾಗ ಪರಿಹಾರ ಬೋಧನೆಗಳನ್ನ ನಾವು ಒದಗಿಸ್ತಾ ಇರಬೇಕು. ಜೊತೆಗೆ ಅವರಿಗೆ ಕಲಿಯೋದಕ್ಕೆ ಯೋಗ್ಯವಾದಂತಹ, ಉತ್ತಮವಾದಂತಹ ಕಲಿಕಾ ಸಾಮಗ್ರಿಯನ್ನ ಮಕ್ಕಳಿಗೆ ನಾವು ಒದಗಿಸಿ ಒಂದು ತರಗತಿಯ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇ ಆದ್ರೆ ಎಲ್ಲ ಮಕ್ಕಳಲ್ಲೂ ಒಳ್ಳೆಯ ಸಾಧನೆಯನ್ನ ಅಂದ್ರೆ ಪ್ರಭುತ್ವವನ್ನ ಹೊಂದಿಸೋದಕ್ಕೆ, ಅವರು ಪ್ರಭುತ್ವ ಪಡೆಯೋದಕ್ಕೆ ನಾವು ನೆರವಾಗೋದಕ್ಕೆ ಸಾಧ್ಯ ಅನ್ನೋದನ್ನ ಇದು ತಿಳಿಸ್ತದೆ. ಇನ್ನ 4ನೇ ಸಿದ್ಧಾಂತ ಅಬ್ಸರ್ವೇಷನ್ ಲರ್ನಿಂಗ್ ಥಿಯರಿ. ಇದನ್ನ ಸಾಮಾಜಿಕ ಕಲಿಕಾ ಸಿದ್ಧಾಂತ ಅಂತಾನೂ ಕರೀತಾರೆ. ಇದರ ಒಬ್ಬ ಪ್ರತಿಪಾದಕ ಆಲ್ಬರ್ಟ್ ಬಂಡೂರಾ. ಈ ಸಿದ್ಧಾಂತದ ಮೂಲ ವಿಚಾರ ಏನು ಅಂತ ಹೇಳಿದ್ರೆ, ಜೀವಿಯ ಅಥವಾ ಮನುಷ್ಯನ ಸಹಜ ಸ್ವಭಾವ ಏನು ಅಂದ್ರೆ ಇಮಿಟೇಷನ್, ಅನುಕರಣೆ. ಯಾವುದೇ ಒಂದು ಸಂಗತಿಯನ್ನ ನಾವು ಜೀವನದಲ್ಲಿ ಮಾಡ್ತಂತ ಪ್ರತಿಯೊಂದು ಚಟುವಟಿಕೆಗಳನ್ನ ಬಹುತೇಕ ನಾವು ಏನ್ ಮಾಡ್ತೇವೆ ಅಂದ್ರೆ ನಮ್ಮ ಹಿರಿಯರನ್ನ ಅಥವಾ ಮನೆಯ ಸದಸ್ಯರನ್ನ ನೋಡಿ ಅದನ್ನ ಅನುಕರಿಸುವ ಮೂಲಕ ಕಲಿತೇವೆ. ನಾವು ಮಾತನಾಡೋದಿರ್ಬೋದು, ವಿಶ್ ಮಾಡೋದು, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಅಂತ ಹೇಳ್ತೀರಿ, ಚೆನ್ನಾಗಿದ್ದೀರಾ ಅಂತ ಹೇಳ್ತೀರಿ.
ಇವೆಲ್ಲ ಸಾಮಾನ್ಯ ಸಾಮಾಜಿಕ ನಡವಳಿಕೆಗಳು ಬಹುತೇಕ ನಾವು ಅರ್ಜನೆ ಮಾಡಿದ್ದು ಎಲ್ಲಿಂದ ಅಂತ ಹೇಳಿದ್ರೆ ಅನುಕರಣೆ ಮಾಡೋದ್ರ ಮೂಲಕ. ಇದನ್ನ ಯಾರೂ ನಮ್ಗೆ ನೇರವಾಗಿ ಹೇಳ್ಕೊಟ್ಟಿಲ್ಲ, ಆದ್ರೆ ಅನುಕರಣೆಯಿಂದ ನಾವು ಸಾಕಷ್ಟು ಸಂಗತಿಗಳನ್ನ ಕಲ್ತಿರ್ತೇವಿ. ಅದನ್ನೇ ಆಧಾರವಾಗಿ ಇಟ್ಕೊಂಡು ಆ ಜೀವಿಯ ಮೂಲ ವರ್ತನೆ ಯಾವುದು ಅಂದ್ರೆ ಅನುಕರಣೆ. ಒಂದು ಪ್ರಾಣಿ ಅಥವಾ ಒಂದು ಜೀವಿ ಇನ್ನೊಂದು ಪ್ರಾಣಿಯ ಮಾದರಿ ವರ್ತನೆಯನ್ನು ನೋಡಿ ಅದನ್ನ ಅನುಕರಣೆ ಮಾಡುವ ಮೂಲಕ ಅದನ್ನ ಅರ್ಜನೆ ಮಾಡ್ಕೊಳ್ತದೆ. ಅದನ್ನೇ ಕಲಿಕೆ ಅಂತ ಹೇಳಿ ಯಾರು ಬಂಡೂರ, ಆಲ್ಬರ್ಟ್ ಬಂಡೂರ ಹೇಳ್ತಾನೆ. ಆದ್ರಿಂದ ಹಾಗಾದ್ರೆ ಉತ್ತಮವಾದಂತ ಕಲಿಕೆ ಆಗಬೇಕು ಅಂತ ಹೇಳಿದ್ರೆ ಉತ್ತಮ ಒಂದು ವೀಕ್ಷಣೆಗೆ ಅವಕಾಶ ಇರಬೇಕು. ಒಂದು ಮಾದರಿ ವರ್ತನೆಯ ಪ್ರಾತ್ಯಕ್ಷಿಕೆ ನಮ್ಮ ಮುಂದೆ ಉತ್ತಮವಾಗಿ ಅದು ಪ್ರಸ್ತುತಪಡಿಸಲ್ಪಟ್ರೆ ಅದನ್ನು ಸರಿಯಾಗಿ ಗ್ರಹಿಸಿ ಮಕ್ಕಳು ಅರ್ಥ ಮಾಡ್ಕೊಳ್ತಾರೆ. ಅದನ್ನ ಅವರು ತಮ್ಮ ಜ್ಞಾನದ ಭಾಗವಾಗಿ ಸೇರಿಸ್ಕೊಳ್ತಾರೆ. ಅದೇ ವರ್ತನೆಯನ್ನು ಅವರು ಮುಂದುವರಿಸೋದಕ್ಕೂ ನೆರವಾಗ್ತದೆ ಅನ್ನೋದನ್ನೇ ಈ ಸಿದ್ಧಾಂತ ಹೇಳ್ತದೆ. ಆ ದೃಷ್ಟಿಕೋನದಿಂದ ನಾವು ಮಾಡ್ತಕ್ಕಂಥ ದಿನನಿತ್ಯದ ಹಲವಾರು ಚಟುವಟಿಕೆಗಳು ಬಹುಶಃ ಸಾಮಾಜಿಕ ಕಲಿಕೆಯಿಂದ ಬಂದಂತವೆ. ಸಾಮಾಜಿಕ ಒಂದು ಗುಂಪಿನಲ್ಲಿ ನಾವಿದ್ದಾಗ ಮತ್ತೊಬ್ಬರದನ್ನ ನೋಡಿನ ಕಲ್ತಿರ್ತೇವಿ. ನಾವು ಊಟ ಮಾಡೋದಿರ್ಬೋದು, ನಾವು ಮತ್ತೊಬ್ಬರ ಜೊತೆಗೆ ಮಾತನಾಡೋದಿರ್ಬೋದು, ಅವ್ರಿಗೆ ವಂದಿಸೋದಿರ್ಬಹುದು, ಆನಂತರ ನಾವು ಉಡುಪನ್ನು ಧರಿಸೋದಿರ್ಬೋದು. ಇವನ್ನೆಲ್ಲ ಬಹುತೇಕ ಇನ್ನೊಬ್ಬರದನ್ನ ನೋಡಿ ನಾವು ಅದನ್ನ ಅನುಕರಣೆ ಮಾಡ್ತಾ ಅದನ್ನ ಅಳವಡಿಸ್ಕೊಂಡಿರ್ತೇವಿ. ಹೀಗೆ ಕಲಿಕೆ ಆಗ್ತಾ ಹೋಗ್ತದೆ. ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ಎಲ್ಲಾ ಚಟುವಟಿಕೆಗಳನ್ನ ನಾವು ವೀಕ್ಷಿಸಿ ಅರ್ಜನೆ ಮಾಡ್ಕೊಂತ ಸಾಕ್ತೇವಿ ಅನ್ನೋದನ್ನ ಈ ಸಿದ್ಧಾಂತ ಹೇಳ್ತದೆ. ಇಲ್ಲಿ ಆತ ಆ ವೀಕ್ಷಣಾ ಕಲಿಕಾ ಸಿದ್ಧಾಂತದ ಹಂತಗಳನ್ನ ವಿಶೇಷವಾಗಿ ಹೇಳ್ತಾನೆ. ಹಾಗಾದ್ರೆ ಹೇಗೆ ನಾವು ಆ ವೀಕ್ಷಣೆಯಿಂದ ಕಲಿಕೆಯನ್ನ ಅಥವಾ ಹೊಸ ವರ್ತನೆಗಳನ್ನ ರೂಢಿಸ್ಕೊಳ್ತೇವೆ ಅಂತ ಹೇಳಿದ್ರೆ ಮೊಟ್ಟ ಮೊದಲನೇದ್ದು ಅರ್ಜನೆ. ಅರ್ಜನೆ ಅಂದ್ರೆ ನೀವು ಏನ್ ಕಲಿಬೇಕೋ ಆ ವಿಷಯದ ಕುರಿತು ಒಂದು ಪ್ರಾತ್ಯಕ್ಷಿಕೆ, ಮಾದರಿ ವರ್ತನೆ ನಿಮ್ಮ ಮುಂದೆ ಆಗಬೇಕು. ಅಂದ್ರೆ ಅದನ್ನ ನೀವು ಗಮನವಿಟ್ಟು ನೋಡಿದ್ರಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಂಗತಿಗಳು, ಮಾಹಿತಿಗಳು ನಿಮ್ಮ ಮನಸ್ಸಿನಲ್ಲಿ ಸಂಗ್ರಹ ಆಗ್ತವೆ. ಅದನ್ನ ಅರ್ಜನೆ ಅಂತ ಕರಿತೀವಿ. ಅರ್ಜನೆಯಾಗಿದ್ದು ಧಾರಣೆ ಆಗ್ತದೆ. ಅಂದ್ರೆ ಒಂದು ಪ್ರಯೋಗವನ್ನ ಹೇಗೆ ಮಾಡಬೇಕು ಅನ್ನೋದು ನಿಮ್ಮ ವಿಷಯ ಶಿಕ್ಷಕರು ನಿಮ್ಮ ಎದುರಿಗೆ ಮಾಡಿ ತೋರಿಸಿದ್ರು ಅಂತ ಹೇಳಿದ್ರೆ ಅದರ ಮಾಹಿತಿಯನ್ನ ನೀವೇ ನೋಡ್ತೀರಿ ಅಥವಾ ಕೇಳ್ತೀರಿ, ಅದು ಅರ್ಜನೆ ಆಗ್ತದೆ. ಅರ್ಜನೆಯಾಗಿದ್ದು ಧಾರಣೆ ಆಗಬೇಕು ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಅದು ನೆಲೆ ನಿಲ್ಲಬೇಕು. ಆ ಪ್ರಕ್ರಿಯೆ ಹೇಗೆ ಪ್ರಯೋಗದ್ದು, ಏನೇನು ವಸ್ತುಗಳನ್ನು ಬಳಸಿದ್ರು, ಹೇಗೆ ಬಳಸಿದ್ರು, ಯಾವ ರೀತಿ ಆ ಪ್ರಕ್ರಿಯೆ ಪ್ರಯೋಗದ ಪರಿಣಾಮ ನಿಮಗೆ ತಿಳಿತು ಅನ್ನೋದನ್ನ ನೀವು ಸ್ಪಷ್ಟವಾಗಿ ಗ್ರಹಿಸಬೇಕು ಅಂತ ಹೇಳಿದ್ರೆ ಅದನ್ನ ಸರಿಯಾಗಿ ಆ ಮಾನಸಿಕ ಒಂದು ವ್ಯವಸ್ಥಿತವಾದಂಥ ರೂಪದಲ್ಲಿ ನಿಮ್ಮ ಮನಸ್ಸು ಅದನ್ನು ಗ್ರಹಿಸಬೇಕು. ಆ ಮಾನಸಿಕ ಸಂಕೇತಗಳ ರೂಪದಲ್ಲಿ ಆ ಪರಿಕಲ್ಪನೆಗಳನ್ನು ನಿಮ್ಮ ಮನಸ್ಸು ಸಂಗ್ರಹಿಸಿಟ್ಕೊಳ್ತದೆ. ಇದಕ್ಕೆ ಪುನರಾವರ್ತನೆ, ಮತ್ತೆ ಮತ್ತೆ ಅಭ್ಯಾಸ ಮಾಡೋದು, ಮತ್ತೆ ಅದನ್ನು ನೋಡೋದು, ಮನನ ಮಾಡೋದು, ಈ ಮೂಲಕ ಅದರ ಸ್ಪಷ್ಟ ಧಾರಣೆ ನಿಮ್ಮ ಮನಸ್ಸಿನಲ್ಲಿ ಆಗ್ತದೆ. ಮೂರನೇ ಹಂತದಲ್ಲಿ ಕಾರ್ಯನಿರ್ವಹಣೆ. ಹಾಗಾದ್ರೆ ನಿಮಗೆ ಈಗ ನೋಡಿದ್ದನ್ನ ಧಾರಣೆ ಮಾಡ್ಕೊಂಡಿರಿ, ನಿಮ್ಮ ಮನಸ್ಸಿನಲ್ಲಿ ಅದು ಅಚ್ಚು ಅಳಿಯದೆ ಉಳಿದೈತಿ. ಆ ಉಳಿದದ್ದನ್ನ ಈಗ ವಾಪಸ್ ನೀವೇ ಪ್ರಯೋಗ ಮಾಡಿ ತೋರಿಸ್ರಿ ಅಂದ್ರೆ ಅದನ್ನ ನೀವು ಮಾಡಿ ತೋರಿಸೋದಕ್ಕೆ ಸಾಧ್ಯ. ಯಾಕಂದ್ರೆ ಮನಸ್ಸಿನಲ್ಲಿರ್ತಕ್ಕಂತಹ ಸಾಂಕೇತಿಕ ರೂಪದ ಪ್ರಾತಿನಿಧಿಕಗಳು ಈಗ ವರ್ತನಾ ರೂಪಕ್ಕೆ ಪರಿವರ್ತನೆಯಾಗಿ ಬರ್ತವೆ. ಅಂದ್ರೆ ಆ ಪ್ರಯೋಗವನ್ನು ಮತ್ತೆ ನೀವು ಅದನ್ನ ಏನ್ ಮಾಡ್ತೀರಿ, ಮಾಡಿ ನಕಲು ಮಾಡಿ ತೋರಿಸೋದಕ್ಕೆ ಸಹಾಯ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ನೀವು ಮಾಡಿದಂಥ ಕೆಲಸ ಸರಿ ಇತ್ತು ಅಂದ್ರೆ ಅದಕ್ಕೆ ಪುಷ್ಟೀಕರಣ, ಪ್ರೇರಕಗಳು ಅಂದ್ರೆ ಬಹುಮಾನ, ಹೊಗಳಿಕೆ ಅಥವಾ ನಿಮ್ಗೆ ಅದ್ರ ಬಗ್ಗೆ ಒಂದು ಮೆಚ್ಚುಗೆಯ ಮಾತುಗಳು ಸಿಕ್ಕು ಅಂತ ಹೇಳಿದ್ರೆ ಆ ವರ್ತನೆಯನ್ನು ನೀವು ಮತ್ತೆ ಪುನರಾವರ್ತಿಸ್ತೀರಿ, ಅದನ್ನ ರೂಢಿ ಮಾಡ್ಕೊಳ್ತೀರಿ. ಅಂದ್ರೆ ಆ ಹೊಗಳಿಕೆ, ಬಹುಮಾನಗಳು ಅದಕ್ಕೆ ಒಂದು ಪುಷ್ಟೀಕರಣ, ಧನಾತ್ಮಕ ಬಲವನ್ನು ನಿಮಗೆ ನೀಡ್ತಾವು. ಅದರಿಂದ ಆ ವರ್ತನೆ ಅಥವಾ ಆ ಒಂದು ವೀಕ್ಷಣೆಯಿಂದ ಬಂದಂಥ ಕಲಿಕೆ ಶಾಶ್ವತವಾಗಿ ನಿಮ್ಮ ಜ್ಞಾನದ ಭಾಗವಾಗಿ ಉಳಿಯುತ್ತದೆ. ಹೀಗೆ ಅರ್ಜನೆ, ಧಾರಣೆ, ಕಾರ್ಯನಿರ್ವಹಣೆ ಮತ್ತು ಪರಿಣಾಮಗಳು, ಈ ಹಂತದ ಕ್ರಮದಲ್ಲಿ ವೀಕ್ಷಣಾ ಕಲಿಕೆ ಜರುಗುತ್ತದೆ ಅನ್ನೋದನ್ನ ಈ ಸಿದ್ಧಾಂತದಲ್ಲಿ ಬಂಡೂರ ವಿವರಿಸ್ತಾನೆ. ಅಂದ್ರೆ ಇಲ್ಲಿ ಹಾಗಾದ್ರೆ ಶಾಲೆಗಳಲ್ಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಇದನ್ನು ಹೇಗೆ ನಾವು ಬಳಸಬೇಕು ಅಂತ ಹೇಳಿದ್ರೆ ಮೊದಲು ಮಾದರಿ ವರ್ತನೆಗಳನ್ನು ಶಿಕ್ಷಕರಾದವರು ತೋರಿಸ್ಬೇಕು. ಮಕ್ಕಳಿಗೆ ಯಾವುದೇ ವಿಷಯವನ್ನ ತಿಳಿಸ್ಕೊಡ್ಬೇಕಾದಾಗ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟ ಒಂದು ವರ್ತನೆಗಳನ್ನ, ಆ ವಿಚಾರಗಳನ್ನ ನಾವು ಮೊದಲು ಪ್ರಸ್ತುತಪಡಿಸಿದಾಗ ಅನುಕರಣೆ ಮಾಡಿ ಅವರು ಕಲಿತಾರೆ. ಜೊತೆಗೆ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕ ಉತ್ತಮ ಮಾದರಿಯಾಗಿರಬೇಕು. ನಾವೇ ಸರಿಯಾಗಿರ್ಬೇಕು. ನಮ್ಮನ್ನ ನೋಡ್ತಾ ಇರ್ತಾರೆ ಮಕ್ಕಳು ಎಲ್ಲಾ ರೀತಿಯಿಂದನೂ, ಬರೀ ನಮ್ಮ ಪಾಠವನ್ನು ಕೇಳೋದಿಲ್ಲ, ಅದ್ರ ಜೊತೆಗೆ ನಮ್ಮ ವೇಷಭೂಷಣ, ನಮ್ಮ ಮಾತಿನ ಶೈಲಿ, ನಾವು ಮಾತನಾಡ್ತಕ್ಕಂಥ ರೀತಿ, ವಿಧಾನ, ಈ ಪ್ರತಿಯೊಂದನ್ನು ಅವ್ರು ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಎಲ್ಲದರಲ್ಲೂ ಉತ್ತಮ ದರ್ಜೆಯ ಮಾದರಿಯನ್ನ ನಾವು ಅಳವಡಿಸ್ಕೊಂಡಿದ್ವಿ ಅಂದ್ರೆ ಅದನ್ನ ನೋಡಿ ಅವ್ರಿಗೆ ಅರಿವಿಲ್ಲದೆ ಆ ಮಕ್ಕಳು ಅದನ್ನ ಕಲಿತಾ ಹೋಗ್ತಾರೆ.
ಜೊತೆಗೆ ಶಿಕ್ಷಣದ ಮೂಲಕ ಉತ್ತಮ ಮಾದರಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ, ರೋಲ್ ಮಾಡೆಲ್ಗಳನ್ನು, ಉತ್ತಮವಾದಂಥ ಮಾಡೆಲ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮಕ್ಕಳಿಗೆ ಸೂಚಿಸಬೇಕು. ಅವ್ರ ಅನುಕರಣೆ ಮಾಡೋದನ್ನು ಅಬ್ಸರ್ವ್ ಮಾಡಬೇಕು. ಅದಕ್ಕೆ ಸರಿಯಾದಂತಹ ಪುಷ್ಟೀಕರಣ, ಸರಿಯಾದ ಒಂದು ವರ್ತನೆ ಇತ್ತು ಅಂದ್ರೆ ಅದಕ್ಕೆ ಧನಾತ್ಮಕ ಪುಷ್ಟೀಕರಣ ನೀಡಬೇಕು. ಋಣಾತ್ಮಕ ಒಂದು ವರ್ತನೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್, ಋಣಾತ್ಮಕ ಪುಷ್ಟೀಕರಣ ಅಂದ್ರೆ ಶಿಕ್ಷೆ, ತೆಗಳಿಕೆ, ಅದನ್ನ ನಾವು ನಿಷೇಧ ಮಾಡತಕ್ಕಂತಹ ರೀತಿಯಲ್ಲಿ ಅದನ್ನು ತಿದ್ದೋ ಪ್ರಯತ್ನವನ್ನ ಮಾಡಿದಾಗ ಒಳ್ಳೆಯ ಒಂದು ಕಲಿಕಾ ಕಡೆಗೆ ಮಕ್ಕಳನ್ನ ನಾವು ಸಾಗಿಸ್ಬೋದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಕೊನೆಯ ಒಂದು ಸಿದ್ಧಾಂತ ಕಲಿಕೆಯ ಸಂರಚನಾ ಮಾರ್ಗ ಅಥವಾ ಕಲಿಕೆಯ ರಚನಾತ್ಮಕವಾದ ಅಂತ ಕರೀತಾರೆ. ಇದನ್ನ ಹಲವಾರು ಶಿಕ್ಷಣ ತಜ್ಞರು ಸೇರಿ ಅಭಿವೃದ್ಧಿಪಡಿಸಿರೋದ್ರಿಂದ ನಿರ್ದಿಷ್ಟವಾಗಿ ಒಬ್ಬ ವ್ಯಕ್ತಿ ಇದರ ಪ್ರತಿಪಾದಕ ಅಂತ ನಾವಿಲ್ಲಿ ಪರಿಗಣಿಸೋದಿಲ್ಲ. ಇಲ್ಲಿ ಇವರ ಮೂಲ ಉದ್ದೇಶ ಏನು ಅಂದ್ರೆ, ಕಲಿಕೆಯ ರಚನಾತ್ಮಕವಾದ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನ ಅನುಭವಗಳಿಂದ ತನ್ನ ಜ್ಞಾನವನ್ನ ರಚನೆ ಮಾಡ್ಕೊಳ್ತಾ ಹೋಗ್ತಾನೆ. ಆತ ವಾಸ ಮಾಡ್ತಕ್ಕಂತಹ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಸರದ ಜೊತೆಗೆ ಆತ ಮಾಡ್ತಕ್ಕಂಥ ಅಂತರ್ಕ್ರಿಯೆಗಳಿಂದ ಹಂತ ಹಂತವಾಗಿ ಆತನ ಜ್ಞಾನ ವಿಕಾಸ ಆಗ್ತಾ ಹೋಗ್ತದೆ. ಅಂದ್ರೆ ತನ್ನ ಜ್ಞಾನವನ್ನ ವ್ಯಕ್ತಿ ತಾನೇ ರಚನೆ ಮಾಡ್ಕೊಳ್ತಾ ಹೋಗ್ತಾನೆ. ಆದ್ರೆ ಈ ರಚನೆ ನಿರಂತರ, ಅದು ಅಂತ್ಯ ಆಗೋದಿಲ್ಲ. ಅಂದ್ರೆ ಇಲ್ಲಿಯವರೆಗೂ ನೀವೇನ್ ತಿಳ್ಕೊಂಡಿದ್ದೀರಿ ಅದು ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ನಿಮ್ಮ ಶಾಲಾ ಜೀವನ, ಕೌಟುಂಬಿಕ ಜೀವನ, ಸಾಮಾಜಿಕ ಜೀವನದೊಳಗಡೆ ಹಲವಾರು ವ್ಯಕ್ತಿಗಳು ಅಂದ್ರೆ ನಿಮ್ಮ ಸುತ್ತಲಿನ ಪರಿಸರದ ಜೊತೆಗೆ ನೀವು ಅಂತರ್ಕ್ರಿಯೆ ಮಾಡಿದ್ರಿ. ಆ ಅಂತರ್ಕ್ರಿಯೆಯ ಅನುಭವದಿಂದ ನಿಮ್ಮ ಜ್ಞಾನದಲ್ಲಿ ಒಂದು ನಿರ್ದಿಷ್ಟ ಮಾದರಿ ಸಂಕೇತಗಳ ರಚನೆ ಆಗಿದೆ. ಅದೇ ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ. ಈಗ ಹೊಸ ಸನ್ನಿವೇಶದಲ್ಲಿ, ಹೊಸ ಪರಿಸರದಲ್ಲಿ ಮತ್ತೆ ಹಲವಾರು ಹೊಸ ಅನುಭವಗಳನ್ನು ನೀವು ಪಡಿತೀರಿ. ಹೊಸ ಹೊಸ ಪರಿಸರದಿಂದ ಹೊಸ ಪ್ರಚೋದಕಗಳನ್ನು ನೀವು ಸ್ವೀಕರಿಸ್ತೀರಿ. ಆಗ ನಿಮ್ಮಲ್ಲಿ ಈಗಾಗಲೇ ಇರ್ತಕ್ಕಂಥ ಮೂಲ ಮಾದರಿಗಳ ಮಾರ್ಪಾಡಾಗ್ತದೆ. ಅಂದ್ರೆ ಹೊಸ ವಿಷಯಗಳ ಸೇರ್ಪಡೆ ಆಗ್ತದೆ, ಅದರಲ್ಲಿ ಸ್ವಲ್ಪ ಬದಲಾವಣೆಗಳಾಗ್ತವೆ. ಹೊಸ ಸಂಗತಿಗಳು, ಹೊಸ ಸಂಘಟನೆಗಳು ತನ್ನಿಂತಾನೇ ನಿಮ್ಮ ಮೆದುಳಿನಲ್ಲಿ ರಚನೆ ಆಗ್ತಾ ಹೋಗ್ತವೆ. ಇದನ್ನೇ ಕಲಿಕೆಯ ರಚನಾತ್ಮಕವಾದದ ಮೂಲ ಒಂದು ತಿರುಳು ಅಂತ ನಾವು ಕರಿತೀವಿ. ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಅನುಭವದಿಂದ ಆತ ಜ್ಞಾನ ಸಂಗ್ರಹಿಸ್ತಾ ಹೋಗ್ತಾನೆ. ಅದು ಅವನದೇ ಆದಂಥ ವೈಯಕ್ತಿಕ ರೀತಿ ಇರ್ತದೆ. ಅಂದ್ರೆ ನೀವು ಪ್ರಪಂಚವನ್ನು ಗ್ರಹಿಸೋ ರೀತಿನೇ ಬೇರೆ, ನಿಮ್ಮ ಪಕ್ಕದಲ್ಲಿರೋ ನಿಮ್ಮ ಸ್ನೇಹಿತರು ಪ್ರಪಂಚವನ್ನು ಗ್ರಹಿಸೋ ರೀತಿನೇ ಬೇರೆ, ಅವರ ತಿಳುವಳಿಕೆ ಮಟ್ಟನ ಬೇರೆ, ನಿಮ್ಮ ತಿಳುವಳಿಕೆಯ ಮಟ್ಟ ಬೇರೆ. ಕಾರಣ ಏನು ಅಂತ ಹೇಳಿದ್ರೆ, ಆ ಪರಿಸರದಲ್ಲಿ ನಿಮಗಾದಂಥ ಅನುಭವ, ಅದನ್ನು ನೀವು ಹೇಗೆ ಗ್ರಹಿಸಿದ್ರಿ, ನಿಮ್ಮ ಮಾನಸಿಕ ಸಾಮರ್ಥ್ಯಗಳು ಏನಿದ್ದಾವೆ, ಅದನ್ನು ನಿಮ್ಮ ಮನಸ್ಸು ಹೇಗೆ ಸಂಗ್ರಹಿಸಿ ಇಟ್ಕೊಂಡಿದೆ, ಅದರ ಒಂದು ಮಾದರಿಯನ್ನು ಹೇಗೆ ರಚನೆ ಮಾಡ್ಕೊಂಡಿದೆ ಅನ್ನೋದರ ಆಧಾರದ ಮೇಲೆ ನಿಮ್ಮ ತಿಳುವಳಿಕೆ, ಬುದ್ಧಿಮಟ್ಟ ನಿರ್ಣಯ ಆಗಿರ್ತದೆ. ಆ ಹಿನ್ನೆಲೆಯೊಳಗಡೆ ಪ್ರತಿಯೊಬ್ಬ ವ್ಯಕ್ತಿ ಹೊಸ ಅನುಭವಗಳಿಗೆ ಹಳೆಯ ಮಾದರಿಗಳನ್ನ ಮಾರ್ಪಾಡು ಅಥವಾ ಹೊಂದಾಣಿಕೆ ಮಾಡ್ಕೊಳ್ತಾ ಸಾಗ್ತಾನೆ. ಜೀವನ ಪೂರ್ತಿನೂ ಕಲಿಕೆ ಇದೊಂದು ಜೀವನದುದ್ದಕ್ಕೂ ನಡೀತಕ್ಕಂಥ ಕ್ರಿಯೆ ಅನ್ನೋದು ಮೊದಲ ಪಾಠದಲ್ಲೇ ನೀವು ಕಲ್ಕೊಂಡಿರಿ. ಹಾಗಾಗಿ ನಾವು ಹೊಸ ವಿಚಾರಗಳನ್ನ, ಹೊಸ ಅನುಭವಗಳನ್ನ, ಹೊಸ ಜ್ಞಾನ ಕೌಶಲ್ಯಗಳನ್ನ ನಿರಂತರವಾಗಿ ಸಂಗ್ರಹಿಸ್ತಾ ಇರ್ತೀವಿ. ಯಾವುದು ಹೊಸದಲ್ಲ. ಈಗಾಗಲೇ ನೀವು ಕಲ್ತಿರ್ತಕ್ಕಂಥ ಒಂದಿಷ್ಟು ವಿಷಯಗಳಿಗೆ, ಹೊಸ ಅನುಭವಗಳಿಗೆ ತಕ್ಕಂತೆ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ, ಮಾರ್ಪಾಡುಗಳನ್ನ ಮಾಡ್ಕೊಳ್ತಾ ಆ ಜ್ಞಾನದ ರಚನೆ ನಮ್ಮ ಮನಸ್ಸಿನಲ್ಲಿ ಆಗ್ತಾ ಹೋಗ್ತದೆ. ಮತ್ತೆ ಅಗತ್ಯ ಬಿದ್ದಾಗ ಈ ಜ್ಞಾನ ಕೌಶಲ್ಯಗಳನ್ನೇ ಬಳಸ್ಕೊಂಡು ನಾವು ನಮ್ಮ ಸಮಸ್ಯೆ ಸವಾಲುಗಳನ್ನು ಎದುರಿಸ್ತೇವೆ, ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾ ಹೋಗ್ತೇವೆ. ಆ ದೃಷ್ಟಿಕೋನದಲ್ಲಿ ನಮ್ಮ ಆಲೋಚನೆಗಳು, ನಮ್ಮ ವಿಚಾರಗಳು ಮತ್ತು ನಮ್ಮ ತಿಳುವಳಿಕೆಯ ರಚನೆ ನಿರಂತರವಾಗಿ ಮಾರ್ಪಾಡಾಗ್ತಾ ಇರ್ತದೆ. ನಮ್ಮ ಸಾಂಸ್ಕೃತಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರದೊಂದಿಗೆ ನಾವು ಮಾಡ್ತಕ್ಕಂಥ ಅಂತರ್ಕ್ರಿಯೆ ಇದರ ನಿರ್ಣಾಯಕ ಅಂಶ. ಅಲ್ಲಿ ಎಷ್ಟು ಉತ್ತಮವಾಗಿ ನೀವು ಅಂತರ್ಕ್ರಿಯೆ ಮಾಡ್ತೀರಿ, ಅಷ್ಟು ನಿಮ್ಮ ಜ್ಞಾನಾತ್ಮಕ ರಚನೆ ವಿಕಾಸ ಆಗ್ತಾ ಹೋಗ್ತದೆ. ಶಾಲೆಯಲ್ಲಿ ನೀವು ಒಳ್ಳೆ ರೀತಿಯಿಂದ ಪಾಠಗಳಲ್ಲಿ ಇನ್ವಾಲ್ವ್ ಆದ್ರಿ ಅಂತ ಹೇಳಿದ್ರೆ ನೀವು ಉತ್ತಮವಾದಂಥ ರೀತಿಯಲ್ಲಿ ಆ ವಿಷಯಾಂಶಗಳನ್ನ ಗ್ರಹಿಸೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಹೊಸ ಹೊಸ ತಿಳುವಳಿಕೆಗೆ ಅದು ಹೊಸ ದಾರಿಗಳನ್ನ ನಿಮಗೆ ಒದಗಿಸಿಕೊಡ್ತದೆ. ಅಂದ್ರೆ ಒಬ್ಬ ವ್ಯಕ್ತಿ ಏನನ್ನ ಕಲಿತಾನೆ ಅನ್ನೋದು ಆತನ ಒಂದು ಅಂತರ್ಕ್ರಿಯೆ, ಸಾಂಸ್ಕೃತಿಕ ಸಾಮಾಜಿಕ ಪರಿಸರದೊಂದಿಗೆ ಅವನಿಗೆ ಸಿಕ್ಕಂತ ಅನುಭವಗಳನ್ನ ಆಧರಿಸಿರ್ತದೆ ಅನ್ನೋದನ್ನ ಈ ಸಿದ್ಧಾಂತ ಹೇಳ್ತದೆ. ಈ ಒಂದು ಸಿದ್ಧಾಂತದ ಮುಖ್ಯ ತತ್ವಗಳನ್ನು ನಾವು ಗಮನಿಸೋದಾದ್ರೆ, ಜ್ಞಾನ ಕ್ರಿಯಾತ್ಮಕವಾಗಿ ಸಂರಚಿತವಾದದ್ದು, ವ್ಯಕ್ತಿಯಿಂದ ಸ್ವಯಂ ಸಂಘಟಿತವಾದದ್ದು. ಅಂದ್ರೆ ನೀವು ಸುಮ್ಮನೆ ಕೂತ್ರೆ ಜ್ಞಾನ ಬರೋದಕ್ಕೆ ಸಾಧ್ಯ ಇಲ್ಲ.
ಇದು ಕ್ರಿಯಾತ್ಮಕವಾಗಿ ಅಂದ್ರೆ ನೀವು ಅಲ್ಲಿ ಪಾಲ್ಗೊಳ್ಳೋದ್ರಿಂದ ಬಂದಿರೋದು. ಯಾವುದೇ ವಿಷಯದ ತಿಳುವಳಿಕೆ ನಿಮಗೆ ಬಂದಿರಲಿ, ಅದೆಲ್ಲಿಂದ ಬಂತು ಅಂದ್ರೆ ಆ ಸನ್ನಿವೇಶ ಪರಿಸರದಲ್ಲಿ ನೀವು ಪಾಲ್ಗೊಂಡ್ರಿ ಅನ್ನೋ ಕಾರಣಕ್ಕಾಗಿ ಅದು ನಿಮಗೆ ಬಂದಿದೆ. ಅದ್ರ ಜೊತೆಗೆ ಇದು ಸ್ವಯಂ ಸಂಘಟಿತ, ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಅದು ತನ್ನದೇ ಆದಂತಹ ರೀತಿಯಲ್ಲಿ ಒಂದು ನಿರ್ದಿಷ್ಟ ರಚನೆಯನ್ನ ಹೊಂದಿ ಸಂಘಟನೆಯಾಗಿರ್ತದೆ. ಅನುಭವಗಳ ಆಧಾರದ ಮೇಲೆ ವ್ಯಕ್ತಿ ಪರಿಸರಕ್ಕೆ ಹೊಂದಾಣಿಕೆ ಮಾಡ್ಕೊಳ್ತಾ ಈ ಜ್ಞಾನವನ್ನ ಸಂಗ್ರಹಿಸ್ಕೊಳ್ತಾ ಹೋಗ್ತಾನೆ. ಅದ್ರ ಜೊತೆಗೆ ಆತನ ಪೂರ್ವಜ್ಞಾನ, ಹಿಂದೆ ಏನ್ ಕಲ್ತೀರಿ ಅದು ಆತನ ಪೂರ್ವಜ್ಞಾನ, ಮಾನಸಿಕ ಮಾದರಿಗಳು, ಸ್ಕೀಮಾ ಅಂತ ಕರಿತೀವಿ, ಮಾದರಿಯ ರೂಪದಲ್ಲಿ, ಸಂಕೇತ ರೂಪದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಇರ್ತದೆ. ಹೊಸ ಅನುಭವಗಳಿಂದ ಅದು ಮತ್ತೆ ಪುನರ್ ಮಾರ್ಪಾಡಾಗ್ತಾ ಅದು ಹೊಸ ರೀತಿಯಲ್ಲಿ ರೂಪುಗೊಳ್ತಾ ಸಾಗುತ್ತದೆ. ಜೊತೆಗೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಪರಿಸರದ ಅಂತರ್ಕ್ರಿಯೆ ನಿಮ್ಮ ಜ್ಞಾನ ವಿಕಾಸದಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತದೆ ಅನ್ನೋದನ್ನ ಈ ಒಂದು ಸಿದ್ಧಾಂತ ತಿಳಿಸ್ತದೆ. ಹಾಗಾದ್ರೆ ಈ ಒಂದು ಸಿದ್ಧಾಂತದ ಶೈಕ್ಷಣಿಕ ನಿಹಿತಾರ್ಥಗಳನ್ನು ನಾವು ಗಮನಿಸೋದಾದ್ರೆ, ಮುಖ್ಯವಾಗಿ ಜ್ಞಾನ ಗ್ರಹಿಕೆಗೆ ಮಗು ಎಲ್ಲಾ ಸಂದರ್ಭದಲ್ಲೂ ಕ್ರಿಯಾಶೀಲವಾಗಿರುವಂತೆ ಪ್ರೇರೇಪಿಸಬೇಕು. ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡಬೇಕು. ಆತ ತನ್ನ ಪರಿಸರದ ಜೊತೆಗೆ ಅಂತರ್ಕ್ರಿಯೆ ಮಾಡೋದಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕು. ಹೊಸ ಹೊಸ ಸಮಸ್ಯೆಗಳನ್ನ ಮಗುವಿಗೆ ಕೊಟ್ಟು ಪರಿಹರಿಸೋದಕ್ಕೆ ಆತನಿಗೆ ನಾವು ಅವಕಾಶವನ್ನು ನೀಡಬೇಕು. ಸ್ವಯಂ ಕಲಿಕೆಗೆ ಅವಕಾಶವನ್ನು ನೀಡಬೇಕು. ಜೊತೆಗೆ ಆತ ಸಿದ್ಧ ಉತ್ತರಗಳನ್ನು ಕೊಡೋದ್ರ ಬದಲಾಗಿ ಸ್ವತಂತ್ರವಾಗಿ ಆಲೋಚನೆ ಮಾಡಿ ತನ್ನದೇ ಆದಂಥ ರೀತಿಯಲ್ಲಿ ಉತ್ತರಿಸೋದಕ್ಕೆ ಪ್ರೇರೇಪಣೆ ಮಾಡಿದಾಗ ಮಗು ಸರಿಯಾದಂತಹ ಒಂದು ಕಲಿಕಾ ಸಾಮರ್ಥ್ಯವನ್ನು ಗ್ರಹಿಸೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಈ ಸಿದ್ಧಾಂತ ಹೇಳ್ಕೊಡ್ತದೆ. ಏನನ್ನ ಕಲಿಬೇಕು ಅನ್ನೋದಕ್ಕಿಂತ ಹೇಗೆ ಕಲಿಬೇಕು ಅನ್ನೋದಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕು ಅನ್ನೋದನ್ನ ಈ ಸಿದ್ಧಾಂತ ಹೇಳ್ಕೊಡ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಸಂಕ್ಷಿಪ್ತವಾಗಿ ನಾವು 5 ಕಲಿಕಾ ಸಿದ್ಧಾಂತಗಳ ಬಗ್ಗೆ ಅಭ್ಯಾಸವನ್ನ ಮಾಡಿದ್ವಿ. ಕೆಲವು ವಿಚಾರಗಳು ಇದರಲ್ಲಿ ನಿಮ್ಮ ಮಟ್ಟಕ್ಕೆ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಪದವಿ ಹಂತದಲ್ಲಿರ್ತಕ್ಕಂಥ ಈ ಸಿದ್ಧಾಂತಗಳನ್ನ ಅತ್ಯಂತ ಸಂಕ್ಷಿಪ್ತ ರೂಪಕ್ಕೆ ತಂದು ನಿಮ್ಮ ಪಾಠಗಳಲ್ಲಿ ಇವನ್ನ ಅಳವಡಿಸಿದ್ದಾರೆ. ಆದರೂ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಯಾವ ಸಿದ್ಧಾಂತ ಯಾರ್ದು, ಅದರ ಪ್ರತಿಪಾದಕರು ಯಾರು, ಅದರ ಮೂಲ ಸಾರಾಂಶ ಏನು ಅನ್ನೋದನ್ನ ನೀವು ಸರಿಯಾಗಿ ತಿಳ್ಕೊಂಡಿದ್ರೆ ಈ ಒಂದು ಪರಿಕಲ್ಪನೆಗಳ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳಿಗೆ ನೀವು ಸಮರ್ಪಕವಾಗಿ ಉತ್ತರಿಸೋದಕ್ಕೆ ಸಾಧ್ಯ ಆಗ್ತದೆ. ಥ್ಯಾಂಕ್ ಯು.